ಡಿವಿಷನ್ ಸರ್. ಡಿವಿಷನ್ ಹಾ ಡಿವಿಷನ್ ಡಿವಿಷನ್ ಬಂತಾ? ಎಸ್ ಸರ್. ಯಾರೇ ಕೇಳ್ತಿರೋದು? ಜಂಕು ಸರ್ ಎಸ್ ಸರ್. ಬರ್ತಿ ಡಿವಿಷನ್ ಎಲ್ಲರಿಗೂ ಬಂತಾ? ಎಸ್ ಸರ್. ಸಮಯ ಸಮಯ ಎಸ್ ಸರ್. ಸಾಹಿತ್ಯ ಸಮಯ ಸಾಹಿತ್ಯಂಗ್ ಬರುತ್ತೆ, ಸಮಯಕ್ಕೆ ಬರಲ್ಲ. ಯಾಕಂದ್ರೆ ಅವನು ಹೋಗಿ ತಾಳ್ಯದಾಗ ಅವ್ರ ಅಜ್ಜಿ ಮನೆ ಕೂತಿದ್ದ. ಓಕೆ, ಈಗ ಸೊ ಈಗ ನ್ಯಾಚುರಲ್ ನಂಬರ್ಸ್ ಅಂದ್ರೆ ಏನ್ ನೋಡೋಣ. ನ್ಯಾಚುರಲ್ ನಂಬರ್ಸ್ ಅಂದ್ರೆ ಯಾವುದು? ಕನ್ನಡದಲ್ಲಿ ನ್ಯಾಚುರಲ್ ನಂಬರ್, ನ್ಯಾಚುರಲ್ ನಂಬರ್ಸ್. ಲಾವಣ್ಯ ಟ್ರೈ ಮಾಡು, ಬಂದೇ ಬರುತ್ತೆ, ಎಲ್ಲರಿಗೂ ಬಂದಿದೆ. ಟ್ರೈ ಮಾಡು, ಒಂದ್ 2-3 ಸಲ ಆಫ್ ಮಾಡಿ ಆನ್ ಮಾಡು, ಬರುತ್ತೆ, ಒತ್ತಿದ್ರೆ ಬರುತ್ತೆ. ಆಯ್ತಾ? ನೆಟ್ ಕರೆಕ್ಟ್ ಇದೆಯಾ? ಓಕೆ, ಟ್ರೈ ಮಾಡು. ಸೊ ನ್ಯಾಚುರಲ್ ನಂಬರ್ಸ್ ಅಂದ್ರೆ ಯಾವುದು? ಯಾವುದು ನ್ಯಾಚುರಲ್ ನಂಬರ್ಸ್ ಅಂದ್ರೆ? ಸರ್ 1 to infinity. ಸೊ ಆಲ್ ಪಾಸಿಟಿವ್ ನಂಬರ್ಸ್. ಆಲ್ ಪಾಸಿಟಿವ್ ನಂಬರ್ಸ್ ಅಂದ್ರೆ 1 2 3 4 5 6 7 8 9. ಸೊ ಅದು ಎಲ್ಲಿ ತನಕ ಅಂತ ಹೇಳಂಗಿಲ್ಲ. ಮತ್ ಇವನ್ನ ಕೌಂಟಿಂಗ್ ನಂಬರ್ಸ್ ಅಂತಾನು ಕರಿತೀವಿ. ನ್ಯಾಚುರಲ್ ನಂಬರ್ಸ್ ಆರ್ ಆಲ್ ಪಾಸಿಟಿವ್ ಇಂಟೀಜರ್ಸ್. ಪಾಸಿಟಿವ್ ಇಂಟೀಜರ್ಸ್, ನಾಟ್ ನೆಗೆಟಿವ್ ಇಂಟೀಜರ್ಸ್. ಓನ್ಲಿ ಪಾಸಿಟಿವ್ ಇಂಟೀಜರ್ಸ್ ಅನ್ನ ನಾವು ನ್ಯಾಚುರಲ್ ನಂಬರ್ಸ್ ಅಂತ ಕರಿತೀವಿ. ನ್ಯಾಚುರಲ್ ನಂಬರ್ಸ್ ಅನ್ನ ಕೌಂಟಿಂಗ್ ನಂಬರ್ಸ್ ಅಂತ ಕರಿತೀವಿ. ಯಾಕೆ ಹೇಳ್ರಿ? ಕೌಂಟ್ ಮಾಡಿಸ್ತೀವಿ. 8 ಚೇರ್ ಇದಾವ, 4 ಚೇರ್ ಇದಾವೆ. ಎಷ್ಟು ಬುಕ್ಸ್ ಇದೆಯೋ? 5 ಬುಕ್ಸ್ ಇದೆ. ಹೌದಲ್ಲ? ಕೌಂಟ್ ಮಾಡ್ತೀವಲ್ಲ. ಎಷ್ಟು ಪೆನ್ ಇದೆ ಎಣ್ಸೋ? 1 2 3 4 5. ಅವು ಪಾಸಿಟಿವ್ ಇಂಟೀಜರ್ಸ್, ನೆಗೆಟಿವ್ ಇಂಟೀಜರ್ಸ್? ಪಾಸಿಟಿವ್. Positive. All positive integers are called as natural numbers. Natural numbers are also called as counting numbers. Cheto, natural numbers anna counting numbers antanu karitivi. All positive integers. Hoyata? So clear aito? ಏನಾರ ಡೌಟ್ಸ್ ಇದೆಯಾ? 1 2 3 4 5 6 7 8. ಸೊ ಇಷ್ಟೇನಾ ಸಾ? ಈಗ ಡಾಟೆಡ್ ಲೈನ್ ಹಾಕಿದೆ ಅಂದ್ರೆ ಎಷ್ಟು ಬೇಕಾದ್ರೆ ಬರಿಬಹುದು. ಅಪ್ ಟು ಇನ್ಫಿನಿಟಿ ಇದೆ ಅಂತ ಓದ್ತೀವಿ. ಇನ್ಫಿನಿಟಿ, ಇನ್ಫಿನಿಟಿ ಅಂದ್ರೆ ಕೌಂಟ್ ಮಾಡಕ್ ಆಗಲ್ಲ. ಅದರ್ಥ ಮಾಡ್ಕೊಳ್ರಿ. ಫೈನೈಟ್ ಅಂದ್ರೆ ಕೌಂಟ್ ಮಾಡಬಹುದು, ಇನ್ಫೈನೈಟ್ ಅಂದ್ರೆ ಕೌಂಟ್ ಮಾಡಕ್ ಆಗಲ್ಲ. ಅರ್ಥ ಮಾಡ್ಕೊಳ್ರಿ. ಫೈನೈಟ್ ಅಂದ್ರೆ ಇಟ್ ಈಸ್ ಪಾಸಿಬಲ್ ಟು ಕೌಂಟ್. ಇನ್ಫೈನೈಟ್ ಅಂದ್ರೆ ಇಟ್ ಈಸ್ ನಾಟ್ ಪಾಸಿಬಲ್ ಟು ಕೌಂಟ್. ಸೊ ಕ್ಲಿಯರ್? ಎಸ್ ಸರ್. ಸೊ ನೌ ಟೇಕ್ ಡೌನ್ ಸೈಡ್ ಹೆಡಿಂಗ್ ನ್ಯಾಚುರಲ್ ನಂಬರ್ಸ್. ನ್ಯಾಚುರಲ್ ನಂಬರ್ಸ್ ಅಂತ ಬರಿ. ಬರೆಯೋ ಸಮಯ NATURAL ನ್ಯಾಚುರಲ್ ನಂಬರ್ಸ್. Cheto, natural numbers are all natural numbers are all ALL HALL alla ALL all positive integers from Integer. from 1 to from 1 to infinity. From 1 to infinity. Infinity spelling ಗೊತ್ತಿಲ್ಲ ಅಂದ್ರೆ ಮಾತಾಡ್ರಿ. INFINITY. From 1 to infinity. 1 to infinity. 1 to ಫಾಸ್ಟ್ ಆಗಿ ಕರಿಬೇಕು.
ಫಾಸ್ಟ್ ಬರೆಯೋದ್ ಕಲಿಬೇಕು 1 to infinity. So now clear? Sir. 1 to infinity. So full stop. Natural numbers are also called as INI. natural numbers. Natural numbers are also called as Counting numbers. are also called as Counting numbers. counting numbers. Counting numbers. Counting numbers. So now take down this this. ಇಲ್ಲಿ ನಾನು ಇಲ್ಲಿ ಕೆಳಗೆ ಡಾಟೆಡ್ ಲೈನ್ ಹಾಕಿ ಇನ್ಫಿನಿಟಿ ಬರ್ತೀನಿ ಅಂತ ನೀವು ಕೆಳಗೂ ಬರ್ಬೇಡ್ರಿ, ಮುಂದಕ್ಕೆ ಬರ್ಕೊಳ್ರಿ. ಗೊತ್ತೈತಲ್ಲ, ಇಲ್ಲಿ ನನಗೆ ಜಾಗ ಇಲ್ಲ, ಅದ್ ಬೇಡ ಅಂದ್ರೆ ಇಲ್ಲಿ ಡಾಟೆಡ್ ಲೈನ್ ಹಾಕಿ ಇಲ್ಲೇ ಇನ್ಫಿನಿಟಿ ಬರ್ಕೊಳ್ರಿ. ಗೊತ್ತಲ್ಲ, ಯಾಕೆ ನಾನ್ ಕೆಳಗೆ ಬರ್ತೀನಿ ಅಂದ್ರೆ ನೀವು ಕೆಳಗೆ ಬರಕ್ಕೆ ಪುಣ್ಯಾತ್ಮರಿದ್ದೀರಿ ನೀವು. ಸಾಹಿತ್ಯ ತಲೆ ಮ್ಯಾಗ ಹೊಡಿಬೇಕು ಅವನಿಗೆ. ಸರ್ ಅವನು ಅಜ್ಜಿ ಮನೆ ತಿಂದ್ ಏನು ಇಲ್ಲ. ಆಯ್ತಲ್ಲ ಸರ್ ಬರೀತಾನ, ಸ್ವಲ್ಪ ಲೇಟ್ ಬರೀತಾನ ಸರ್. ಅದೇ ಈಗ ಸ್ವಲ್ಪ ದಿವಸ ತುಪ್ಪ ತಿನ್ಬಿಡ್ದನ್ಲ, ಕೊಲೆಸ್ಟ್ರಾಲ್ ಜಾಸ್ತಿ ಆಗಿತ್ತೆ. ಮೊಮ್ಮಗ ಹೋಗಿದಾನಂತ ಅಜ್ಜಿ ಚೆನ್ನಾಗಿ ಹಾಕಿ ಹಂಗ್ ಮಾಡ್ಬಿಟ್ಟಿತ್ತೆ. ಸೊ ಕ್ಲಿಯರಾ? ನ್ಯಾಚುರಲ್ ನಂಬರ್ಸ್ ಆರ್ ಆಲ್ ಪಾಸಿಟಿವ್ ಇಂಟೀಜರ್ಸ್. ಪಾಸಿಟಿವ್ ಇಂಟೀಜರ್ಸ್ ಅಂದ್ರೆ ಎಲ್ಲಿಂದ ಸ್ಟಾರ್ಟ್ ಆಗ್ತವೆ? 1 ಇಂದ ಇನ್ಫಿನಿಟಿ. ಇನ್ಫಿನಿಟಿ ಅಂದ್ರೆ ಎಷ್ಟು ಬೇಕಾದ್ರೆ ಬರಿಬಹುದು. ನ್ಯಾಚುರಲ್ ನಂಬರ್ಸ್ ಆರ್ ಆಲ್ಸೋ ಕಾಲ್ಡ್ ಆಸ್ Counting numbers. numbers. Now clear? Now clear? Yes. Yes, sir. Yes, sir. Now take down even numbers. Even numbers. Even numbers. ಸಮ ಸಂಖ್ಯೆಗಳು ಕನ್ನಡದಲ್ಲಿ. Even numbers. Even ಇಲ್ಲ ಐತಿ. Even numbers. Even numbers ಅಂದ್ರೆ ಕನ್ನಡದಲ್ಲಿ ಏನಂತ ಕರಿತೀವಿ? ಸಮ ಸಂಖ್ಯೆಗಳು. ಬರ್ಕ ಸರ್. ಈವನ್ ನಂಬರ್ಸ್ ಅಂದ್ರೆ ಕನ್ನಡ ಮೀನಿಂಗು ಸಮ ಸಂಖ್ಯೆಗಳು, ಬಟ್ ನಾಟ್ ಡೆಫಿನಿಷನ್. ಸೊ ಈಗ ಏನ್ ಈವನ್ ನಂಬರ್ಸ್ ಅಂದ್ರೆ ನೋಡ್ರಿ, 0, 2, 4, 6, 8, 10 so on. ಯಾವ ನಂಬರ್ಸ್ that are completely divisible by 2. divisible by 2 ಅಂದ್ರೆ ಯಾವ್ಯಾವ ನಂಬರ್ 2 ಇಂದ ಕಂಪ್ಲೀಟ್ ಆಗಿ ಡಿವೈಡ್ ಆಗ್ತಾವೋ ಅವನ್ನ ಈವನ್ ನಂಬರ್ಸ್ ಅಂತ ಕರಿತೀವಿ. ಕ್ಲಿಯರ್? Yes, sir. ನೋಡ್ರಿ, ಈಗ 0 is divisible by 2. 0 2 ಇಂದ ಡಿವೈಡ್ ಆಗುತ್ತೆ ಇಲ್ಲ, ತೋರಿಸಿದ್ದೀನಿ ನಿಮಗೆ. 0 ನೋಡ್ರಿ, ಈಗ Yes, sir. 0 ಇಂದ ಡಿವೈಡ್ ಆಗುತ್ತೆ. ಫಾತಿಮಾ, ಈಗ 0 2 ಇಂದ ಡಿವೈಡ್ ಆಗುತ್ತಾ ಇಲ್ಲ? Yes, sir. Yes, sir. ಎಷ್ಟು ಟೈಮ್ಸ್ ಗೆ? 0 ಟೈಮ್ಸ್ ಗೆ. 2 is also divisible by 2. 4 is also divisible by 2. 6 is also divisible by 2. 8. Yes, sir. 2 ಇಂದ ಕಂಪ್ಲೀಟ್ ಆಗಿ the numbers that are divisible by 2 completely, ರಿಮೈಂಡರ್ ಉಳಿಬಾರದು. ನೋಡ್ರಿ, ಈವನ್ ನಂಬರ್ಸ್ ಅಂದ್ರೆ ನಮ್ ಸಮ ಸಂಖ್ಯೆ ಅಂತ ಗೊತ್ತಿತ್ತು, ಆದ್ರೆ ಏನು ಹೇಳ್ತೀರಿ? 2, 4, 6, 8, 2, 4, 6, 8 ಅಂತ ಹೇಳ್ತೀವಿ ಈವನ್ ನಂಬರ್ಸ್ ಅಂದ್ರೆ. ಆದ್ರೆ what is the definition? The numbers that are completely divisible by 2 are called as even numbers. So now take down even numbers. ಇಲ್ಲಿ ಬಿಡು, ಇದು ಬರೀ ಇಲ್ಲಿಂದ ಶುರು ಮಾಡಿ. ಎಲ್ಲ ಒಂಟು ಸೆಂಟೆನ್ಸ್ ಬರೀ ಇಲ್ಲಿಂದ. Any numbers
that can be any numbers that can be exactly divided by 2 or divisible by 2. Divided by 2 ಅನ್ನೋದಕ್ಕಿಂತ divisible by any number that can be exactly divisible by 2 is called an ಏನು even number. ಮತ್ತ ಅದನ್ನ ಹೇಳ್ರಿ ಈಸ್ ಕಾಲ್ಡ್ ಅಂತ ಹೇಳ್ತಿದೀನಿ ಮುಂದಕ್ಕೆ ಉತ್ತರ ಬಾಯ್ನೆ ಬಿಡಂಗಿಲ್ಲ ಅಲ್ಲಬೋವಾ ಈಸ್ ಕಾಲ್ಡ್ ಆನ್ ಈವನ್ ನಂಬರ್ಸ್ ಇನ್ನೊಂದ್ಸಲ ನೋಡ್ತೀರಾ ಎನಿ ನಂಬರ್ ದಟ್ ಕ್ಯಾನ್ ಬಿ ಎಕ್ಸಾಕ್ಟ್ಲಿ ಡಿವಿಸಬಲ್ ಬೈ 2 ಈಸ್ ಕಾಲ್ಡ್ ಆನ್ ಈವನ್ ನಂಬರ್. ನೌ ಟೇಕ್ ಡೌನ್ ದಿಸ್ 0 2 4 6 8 10 ಇಷ್ಟೇನಾ No sir, ಇನ್ಫಿನಿಟಿ ಅಂದ್ರೆ ಏನು? So counting countless. ಏನ್ ಮಾಡದವ ನಿಂದು? ಒಂದ್ ನಿಮಿಷ ನಾನು ಆಮೇಲೆ ನಾನು ಮಾತಾಡ್ತೀನಿ ಈಗ ತಾತ. ಈಗ ಇದರ ರಿವರ್ಸ್ ಏನ್ ರಿವರ್ಸ್ ಸರ್ ಬರ್ಕೊಂಡ್ರ ಇದನ್ನ? Yes sir. ಸೊ ಈಗ ಆಡ್ ODD ಆಡ್ ನಂಬರ್ ಏನ್ ರಿವರ್ಸ್? ಎನಿ ನಂಬರ್ಸ್ ದಟ್ ಆರ್ ನಾಟ್ ಕಂಪ್ಲೀಟ್ಲಿ ಡಿವಿಸಬಲ್ ಬೈ 2 ಇಂದ ಕಂಪ್ಲೀಟ್ ಆಗಿ ಡಿವೈಡ್ ಆಗಲ್ಲ ಜೆಂಕೋ. Yes sir. ಕಂಪ್ಲೀಟ್ ಆಗಿ ಡಿವೈಡ್ ಆಗಲ್ಲ ಅವನ್ನ ನಾವು ಆಡ್ ನಂಬರ್ ಅಂತ ಕರಿತೀವಿ. ಎಕ್ಸಾಂಪಲ್ 1 2 ಇಂದ ಕಂಪ್ಲೀಟ್ ಆಗಿ ಡಿವೈಡ್ ಆಗುತ್ತಾ? No sir. 3 ಮಾಡು 5 7 9 11 so on. ಏನಂಗಂದ್ರೆ ಎನಿ ನಂಬರ್ ದಟ್ ಆರ್ ನಾಟ್ ಕಂಪ್ಲೀಟ್ಲಿ ಡಿವಿಸಬಲ್ ಬೈ 2. ಕನ್ನಡದಲ್ಲಿ ಆಡ್ ಅಂದ್ರೆ ADD ಆಡ್ ಅಂದ್ರೆ ಸಮ್ಮು, ODD ಆಡ್ ಅಂದ್ರೆ ಕನ್ನಡ ಮೀನಿಂಗ್ ಬೆಸ ಸಂಖ್ಯೆ. ಅರ್ಥ ಆಗ್ತಿದ್ಯಾ? So any number that are not completely divisible by 2 are called as odd number. So clear? Odd numbers ಅಂದ್ರೆ ಯಾರ ಕೇಳಿ ಹೇಳ್ತೀರಾ? ಸೊ odd numbers ಅಂದ್ರೆ ಹೇಳ್ತೀವಿ ಸರ್ 1 3 5 7 9. ಏನು ಡೆಫಿನಿಷನ್? odd numbers ಅಂದ್ರೆ 1 3 5 7 9 11 ಅಷ್ಟೇ ಅಲ್ವಾ? ವರ್ಷಿಣಿ ಎಲ್ಲಿದ್ದಾಳೆ? ಓಕೆ. ಸೊ ಕ್ಲಿಯರಾ? ಬರ್ಕಂತೀರ ಈಗ? ಎಸ್ ಸರ್. ADD ಬರ್ಕಂತೀರಾ ODD ಬರ್ಕಂತೀರಾ? ODD. ಮತ್ ನೀವೆಲ್ಲರೂ ಓಡ್ಬಿಟ್ಟಿರಿ. ಎಂಕು ಸರ್ ನಿಮ್ಗೆ ಬೇಸಿಕ್ ಎಲ್ಲ ಬರುತ್ತಲ್ಲ ಸರ್? ಸರ್ ಜಂಕು ಸರ್ ಕೇಳಿಸ್ತಿದ್ಯಾ ಸರ್? ಜಂಕು ಸರ್ ಬರ್ತಾ ಇದೆ ಸರ್. ಬರುತ್ತೆ ಸರ್. ಅಲ್ಲ ಬರುತ್ತೆ, ಆದ್ರೆ ಮತ್ತೆ ಹೇಳಲಿಲ್ಲ ನೀವು ಎನ್ನುವ ಡೆಫಿನಿಷನ್. ಅದಕ್ಕೆ 100 ಸಲ ಕಲ್ತ್ರು ತಪ್ಪಿಲ್ಲ, ಆಯ್ತಲ್ಲ? ಶೋಪ್ ಕೊಡೋದು ಬೇರೆ, ಆಯ್ತಲ್ಲ? ಈಗ ಈ ಬೇರೆ ವಿಚಾರಕ್ಕೆ ಹೋಗೋದು ಬೇಡ ಈಗ. ಆದ್ರೆ ಜಂಕು ಎಷ್ಟು ಸಲ ಕಲಿತೀಯೋ ಅಷ್ಟು ನಿನಗೆ ಲಾಭ ಆಗುತ್ತೆ. ಈಗ ಮಧ್ಯಾಹ್ನ ಊಟ ಮಾಡಿದೀಯಾ, ಈಗ ಸಾಯಂಕಾಲ ಪಾನಿಪುರಿ ಕೊಡ್ಸಿದ್ರೆ ತಿಂತಿ ಇಲ್ಲ ಮತ್ತೆ ಯಾಕೆ ಬೇಕಪ್ಪ? ಮಧ್ಯಾಹ್ನ ಊಟ ಮಾಡಿದ್ಯಲ್ಲ ಸಾಕಲ್ವಾ? ಇಟ್ ಈಸ್ ಎನಫ್. ಈಗ ಬೆಳಗ್ಗೆ ಓದಿದ್ದೀನಿ, ಮತ್ತೆ ಯಾಕೆ ಓದ್ಬೇಕು ಅಂತ ಯೋಚನೆ ಮಾಡಿದ್ರೆ ತಪ್ಪಲ್ವಾ?
ಎಷ್ಟು ಸಲ ನಾವು ತಿನ್ನಕ್ ರೆಡಿ ಇದೀವೋ ಅದಕ್ಕಿಂತ ಜಾಸ್ತಿ ಓದ್ಬೇಕು, ಆವಾಗ ನಾವು ಸಕ್ಸಸ್ ಆಗ್ತೀವಿ. ಗೊತ್ತಲ್ಲ, ನಾನು ಹೇಳ್ತೀನಿಲ್ಲ, ಯಾರಿಗೂ ಪ್ರಾಪರ್ಟಿಯಿಂದ ವ್ಯಾಲ್ಯೂ ಇಲ್ಲ, ಮನಿಯಿಂದ ವ್ಯಾಲ್ಯೂ ಇಲ್ಲ, ನಿಮ್ಮ ಎಜುಕೇಶನ್ ಇಂದ ವ್ಯಾಲ್ಯೂ ಇದೆ. ಒಂದೇನ್ ಬಿಟ್ಕೊಳ್ರಿ, ಫಾತಿಮಾ ತನ್ನ ಅಪ್ಪ ಮನೆ ಕಟ್ಸ್ಬಿಟ್ಟಾರ ಸರ್, ಆರಾಮಿರ್ತೀನಿ ಅಂದ್ರೆ ಸುಳ್ಳು. ಗೊತ್ತಲ್ಲ, ಸೊ ನೀನ್ ಏನು ಅರ್ನ್ ಮಾಡ್ತೀಯ ಅಂದ್ರೆ ಎಜುಕೇಶನ್ ಇಂದ ಏನ್ ಅರ್ನ್ ಮಾಡ್ತೀಯಲ್ಲ ಅವಾಗ ನೀನ್ ಸಕ್ಸಸ್ ಆಗ್ತೀಯ. ಚೇತೋ ಗೊತ್ತಲ್ಲ, ಈಗ ಮನೆಯಲ್ಲಿ ಮೊಬೈಲ್ ನ ಎಷ್ಟು ಬಳಸ್ಬೇಕು ಅಷ್ಟೇ ಬಳಸ್ಬೇಕು. ಅದೇ ತರ ಬುಕ್ಸ್ ಬಳಸ್ತೀನಿ ಅಂತ ಜಗಳ ಆಡ್ಬಿಟ್ರಪ್ಪ ಮನೆಯಲ್ಲಿ ಪೇರೆಂಟ್ಸ್ ಜೊತೆಗೆ. ಹೆಂಗಂದ್ರೆ ಯಾವ ತರ ಜಗಳ ಆಡಿದೇನ? ಬುಕ್ಸ್ ಬಳಸಕ್ ಯಾವ ತರ ಜಗಳ ಆಡಿದ್ಯಾ ನಿಮ್ಮ ಅಮ್ಮನ ಜೊತೆಗೆ? ಮತ್ತೆ ಏನ್ ಬಳಸಕ್ ಜಗಳ ಆಡಿದ್ಯಾ ಸರ್? ಅಪ್ಪನ ಹೆಡ್ಫೋನ್ಸ್ ತಗೊಂಡಿದ್ದೆ ಸರ್. ಪ್ರಶ್ನೆ ಅದಲ್ಲ, ಮೊಬೈಲ್ ಬಳಸಕ್ ಜಗಳ ಆಡಿದ್ಯಾ, ಹೌದಲ್ವಾ? ಮತ್ತೆ ಇದು ಅದೇ ರೀತಿ ಬುಕ್ಸ್ ನಾನು ಇವತ್ತು ಬುಕ್ಸ್ ಯಾವಾಗ್ಲೂ ಬುಕ್ಸ್ ಇಟ್ಕೊಂಡೇ ಇರ್ತೀನಿ ಅಂತ ಯಾವ ತರ ಜಗಳ ಆಡಿದ್ಯಾ? ಇಲ್ಲ ಸರ್. ಮತ್ತೆ ಯಾಕೆ ಆಡಬಾರ್ದು? ಅಲ್ಲ, ನೀನು ಲಿಟ್ರೇಟಾ ಇಲ್ಲಿಟ್ರೇಟಾ? ಸರ್ ಲಿಟ್ರೇಟ್. ಲಿಟ್ರೇಟ್ ಅಂದ್ಮೇಲೆ ಮತ್ತೆ ಅದನ್ನು ಜಗಳ ಆಡ್ಬೇಕಲ್ವಾ? ಸೊ ನಾನು ಹೇಳ್ತೀನಿ ಕೇಳು, ಮೊಬೈಲು ಆನ್ಲೈನ್ ಕ್ಲಾಸ್ಗೆ ಅಷ್ಟೇ ಬಳಸಬೇಕು. ಹೋಯ್ತಲ್ಲ, ಮನೇಲಿ ಕೊಡ್ತಾರೆ ಅಂದ್ರೆ ಅದು ಮುಟ್ಟಬಾರ್ದು. ಹೋಯ್ತಲ್ಲ ಜಂಕೋ, ಲಾಸ್ಟ್. ಹೋಯ್ತಲ್ಲ, ಬಳಸಿದ್ರೆ ಅದು ಒಂಥರ ಏನ್ ಗೊತ್ತಾ, ಈಗ ತಿನ್ಬೇಡ, ಕೊಚ್ಚೆ ಇದೆ, ಕಲ್ಲು ಹಾಕ್ಬೇಡ ಅಂದ್ರೆ ನಾನು ಹಾಕ್ತೀನಿ ಅಂದ್ರೆ ಏನ್ ಮಾಡಕ್ಕಾಗತ್ತೆ ಹೇಳು? ಹಾಕಿದ್ರೆ ಸಿಡಿಯೋದು ಯಾರಿಗೆ? ನಿಸರ್ಗ. ಈ ಕೊಚ್ಚೆ ಮೇಲೆ ಕಲ್ಲು ಹಾಕಿದ್ರೆ ಸಿಡಿಯೋದು ಯಾರಿಗೆ? ಸರ್ ನಮಗೆ. ಮತ್ತೆ ಅದು ತಿಳ್ಕೋಬೇಕು. ಮೊಬೈಲ್ ಒಂಥರ ಕೊಚ್ಚೆ ಇದ್ದಂಗೆ. ಯಾರಿಗೆ? ಸ್ಟೂಡೆಂಟ್ಸಿಗೆ. ಯಾರು ಅರ್ನರ್ಸ್ ಇದಾರಲ್ಲ ಅವ್ರಿಗೆ ಕೊಚ್ಚೆ ಅಲ್ಲ ಅದು, ಅವ್ರಿಗೆ ಬೇಕು ಅವಶ್ಯಕತೆ ಬಳಸ್ಕೊಂತಾರೆ. ನಿಮಗೆ ನೀವು ಅರ್ನರ್ಸ, ನೀವು ಗಳಿಸ್ತಿದ್ದೀರ? ಏನಾರು ದುಡ್ಡು ಗಳಿಸ್ತಿದ್ದೀರೇನ್ರು? ಯಾರ್ದೋ ದುಡ್ಡಲ್ಲಿ ಮಜಾ ಮಾಡ್ತಿದ್ದೀರಿ ಅಲ್ವಾ ಚೇತು? ಹೌದಲ್ಲಪ್ಪ? ಯಾರ್ದೋ ದುಡ್ಡಲ್ಲಿ ಒಳ್ಳೆ ಪ್ಯಾಂಟ್, ಒಳ್ಳೆ ಶರ್ಟ್, ಒಳ್ಳೆ ಎಲ್ಲ ಹಾಕೊಂತಿದ್ದೀರಿ. ಆದ್ರೆ ಅದನ್ನೇ ಅರ್ಥ ಮಾಡ್ಕೋಬೇಕು, ಹೆಚ್ಚಿನ ಸಮಯನ ಓದೋದ್ರ ಕಡೆ ಗಮನ ಹರಿಸ್ಬೇಕು. ಗೊತ್ತಲ್ಲ, ಯಾರು ಬರಲ್ಲ ನಿನಗೇನಾರು ನಿನ್ನ ಹತ್ರ. ಲೈವ್ ಪ್ರಾಪರ್ಟಿ ಅಂದ್ರೆ ಎಜುಕೇಶನ್. ಲೈವ್ ಪ್ರಾಪರ್ಟಿ ಅಂದ್ರೆ, ಜೀವಂತ ಪ್ರಾಪರ್ಟಿ ಅಂದ್ರೆ ಎಜುಕೇಶನ್. ನಿಮ್ ಪಕ್ಕ ಸೈಟ್ ಇದೆ, 10 ಸೈಟ್ ಇದೆ ಅಂದ್ರೆ ಮಾರಿದ್ರೆ ಒಂದೇ ದಿವಸ ಕಳಿಬಹುದು, ಹೌದಲ್ವಾ? 10 ಕೋಟಿ ಇದ್ರು ಒಂದೇ ನಿಮಿಷಕ್ಕೆ ಕಳಿಬಹುದು. ಆದ್ರೆ ನಿನ್ನ ಹತ್ರ ಇರೋ ಪ್ರಾಪರ್ಟಿ ಎಜುಕೇಶನ್ ಯಾರು ಕಿತ್ಕೊಂಡು ಹೋಗಕ್ಕಾಗಲ್ಲ. ಜಂಕರ್, ಅರ್ಥ ಮಾಡ್ಕ. ಮೊಬೈಲ್ ಬಳಸಕ್ ಜಗಳ ಆಡ ಅಮ್ಮನ ಹತ್ರ. ಆಡ್ತೀಯಾ? ಇಲ್ಲ ಸರ್. ಆಡಿದ್ಯಲ್ಲ ಇವತ್ತು? ಇಲ್ಲ ಸರ್, ಇವತ್ತು ಆಡಿಲ್ಲ. ಅಲ್ಲ, ಪ್ರತಿದಿನ ಆಡಿದ್ಯಲ್ಲ, ಇವತ್ತೇ ಲಾಸ್ಟ್ ಮಾಡು. ನಾಳೆ ಮೊಬೈಲ್ ಮುಟ್ಟೋದು ಯಾವಾಗಪ್ಪ ಅಂದ್ರೆ ಓನ್ಲಿ ಅಟ್ ದಿ ಟೈಮ್ ಆಫ್ ಆನ್ಲೈನ್ ಕ್ಲಾಸ್. ಕ್ಲಿಯರ್? ಓಕೆ ಸರ್. ನಾನು ಮತ್ತೆ ನಾಳೆ ಮತ್ತೆ ಇಲ್ಲೆಲ್ಲ ಹುಡುಗರ ಮುಂದೆ ನಿನ್ನ ಎನ್ಕ್ವೈರಿ ಮಾಡಂಗ್ ಆಗ್ಬಾರ್ದು ಅಂದ್ರೆ ಜಂಕು, ನೀನು ಹ್ಯಾವ್ ಟು ಲೆಫ್ಟ್ ದ ಮೊಬೈಲ್. ಯಾವಾಗ ಯೂಸ್ ಮಾಡ್ಬೇಕು? ಆನ್ಲೈನ್ ಕ್ಲಾಸ್ ಇದ್ದಾಗ ಯೂಸ್ ಮಾಡ್ಬೇಕು. ಗೊತ್ತಲ್ಲ, ಬುಕ್ಸ್ ಓದು. ಬುಕ್ಸ್ ತರ್ಸ್ಕ ಓದು. ಸಮಯ ನೀನು ಮೊಬೈಲ್ ಬಳಸ ಅಭ್ಯಾಸ ಆಯ್ತಾ? ಸಾಹಿತ್ಯ ಆಯ್ತಾ ಅವನಿಗೆ? ನೋಡಿ ಹೇಳ್ತಿದ್ದೀನಿ ಕೇಳು. ದಿಸ್ ಇಸ್ ನಾಟ್ ಎ ಗುಡ್ ಥಿಂಗ್. ವೇದಿಕ್, ನೀನು ಅಮ್ಮನ್ ಬಳಸ್ತೀಯಾ? ಅಮ್ಮಂದೇ ನಿಂದೇನಾ? ಇಲ್ಲ ಸರ್. ಮೊಬೈಲ್ ತಗೊಂಡು ಹೋಗೋದೇನಾ? ಬೇಡ. ಗೊತ್ತಲ್ಲ, ಅದು ಯಾವಾಗ ಬಳಸ್ಬೇಕಪ್ಪ ಅಂದ್ರೆ ಓದೋ ಟೈಮ್ಗೆ ಅಷ್ಟೇ ಬಳಸ್ರಿ. ಗೊತ್ತಲ್ಲ? ಓಕೆ, ಬರ್ಕೊಂಡ್ರ ಆಡ್ ನಂಬರ್ಸ್ ಅಂದ್ರೆ? ಆಡ್ ನಂಬರ್ಸ್ ಅಂದ್ರೆ ಬರ್ಕೊಂಡ್ರ? Odd numbers are the numbers that are not divisible by. Odd numbers are the numbers that are not
divisible by 2 completely, that are not divisible by 2. 2 ಅಂದ್ರೆ TO2 ಅಲ್ಲ, ಯಾವುದು 2, ಈ 2 ಬರೀರಿ. 2 completely. ಸಮಯ ಬರ್ಕಾ. Odd numbers are the numbers that are not divisible by 2 completely. So now take down this example. ಯಾವುದು 1, 3, 5, 7, 9, 11, so on. So on ಅಂದ್ರೇನು? Infinite. ಎಷ್ಟಾರು ಬರೀರಿ ಅಂತ. ಫಾತಿಮಾ, Yes, sir. ಎಷ್ಟು ಬೇಕಾ ಅಷ್ಟು ಬರ್ಕಂತ ಕೂತ್ಕ. ಜೀವನ ಪೂರ್ತಿ ಬರೆದ್ರು ಮುಗಿತಾವ? No, sir. ಮುಗಿಯಲ್ಲ. ಅಂತವಕ್ಕೆ ನಾವು ಇನ್ಫೈನೈಟ್ ಅಂತ ಕರಿತೀವಿ, ಹೌದಲ್ವಾ? ಈ ಕೌಂಟ್ ಮಾಡೋದೀಗ. Yes, sir. ನಿನ್ನ ಹತ್ರ ಎಷ್ಟು ಡ್ರೆಸ್ ಇದೆ ಅಂದ್ರೆ ತಕ್ಷಣ ಹೇಳ್ಬಿಡ್ಬೋದು ಕೌಂಟ್ ಮಾಡಿ, ಹೌದಲ್ವಾ? Yes, sir. ತಲೆಯಲ್ಲಿ ಕೂದಲು ಎಷ್ಟಿದೆ ಕೌಂಟ್ ಮಾಡಿ ಹೇಳು ಅಂದ್ರೆ ಇಟ್ ಈಸ್ ಪಾಸಿಬಲ್? No, sir. ಆಗುತ್ತಾ? No, sir. No, no, sir. ಇನ್ಫೈನೈಟ್ ಅದು. ಸೊ ನಮ್ಮ ಹತ್ರ ಜೋಬಲ್ಲಿರೋ ದುಡ್ಡನ್ನ ಬೇಕಾದ್ರೆ ಕೌಂಟ್ ಮಾಡ್ಬಿಡೋದು, ಇಷ್ಟ ಐತೆ ಅಂತ ಹೇಳ್ಬೋದು. ಅದು ಫೈನೈಟ್. ಯಾವ್ದನ್ನ ಕೌಂಟ್ ಮಾಡಕ್ ಆಗಲ್ಲ, ಅದು ಇನ್ಫೈನೈಟ್. ನಿಸರ್ಗ, ಚೇತು, Sir. ಏನ್ ಸರ್? ಓಕೆ, ನೆಕ್ಸ್ಟ್ ಬರ್ಕಂಡ್ರ? Yes, sir. ನೆಕ್ಸ್ಟ್ ಸೈಡ್ ಹೆಡಿಂಗ್ ಪ್ರೈಮ್ ನಂಬರ್ಸ್. ಪ್ರೈಮ್ ನಂಬರ್ಸ್. ಸೊ ಆಡ್ ನಂಬರ್ಸ್, ಈವನ್ ನಂಬರ್ಸ್ ಗೆ ಯಾರೇ ಡೆಫಿನೇಷನ್ ಗೊತ್ತಿಲ್ಲ ಹೇಳ್ರಿ. ಈವನ್ ನಂಬರ್ಸ್ ಅಂದ್ರೆ ಏನು? ಸೊ ಈವನ್ ನಂಬರ್ಸ್ ಅಂದ್ರೆ can be divisible by 2. ಮಿಸ್, ನಾನು ಡೆಫಿನೇಷನ್ ಬರ್ಸಿದ್ದೀನಿ, ಆದ್ರೆ ನಿಮ್ಮದೇ ಭಾಷೆಯಲ್ಲಿ ಹೇಳ್ಬೇಕು. ಯಾವ ನಂಬರು 2 ಕಂಪ್ಲೀಟ್ ಆಗಿ ಡಿವೈಡ್ ಆಗ್ತಾವೋ ಅವನ್ನ ಈವನ್ ನಂಬರ್ಸ್ ಅಂತ ಕರಿತೀವಿ. ಯಾವ ನಂಬರು 2 ಇಂದ ಕಂಪ್ಲೀಟ್ ಆಗಿ ಡಿವೈಡ್ ಆಗಲ್ಲ ಅವನ್ನ ನಾವೇನ್ ಕರಿತೀವಿ? ಆಡ್ ನಂಬರ್ಸ್ ಅಂತ ಕರಿತೀವಿ. ಈಗ ಬರ್ರಿ, ಪ್ರೈಮ್ ನಂಬರ್ಸ್. ಪ್ರೈಮ್ ನಂಬರ್ಸ್ ಕನ್ನಡದಲ್ಲಿ ಅವಿಭಾಜ್ಯ ಸಂಖ್ಯೆಗಳು. ಕನ್ನಡದಲ್ಲಿ ಅವಿಭಾಜ್ಯ ಸಂಖ್ಯೆಗಳು ಏನಪ್ಪಾ ಅಂದ್ರೆ, ಯಾವ ನಂಬರು ಅದೇ ನಂಬರು, ಸೇಮ್ ನಂಬರು ಮತ್ತೆ 1 ಇಂದ ಡಿವೈಡ್ ಆಗ್ತವೆ ಅಂತವಕ್ಕೆ ನಾವು ಪ್ರೈಮ್ ನಂಬರ್ಸ್ ಅಂತ ಕರಿತೀವಿ. ಸೊ ಈಗ 3, 2, 5, 7, 9 is not a prime. ನಾನು ಹೇಳ್ತಿದ್ದೀನಿ ಪ್ರೈಮ್ ನಂಬರ್ ಅಂದ್ರೆ 1 ಮತ್ತು ಅದೇ ಸಂಖ್ಯೆಯಿಂದ ಡಿವೈಡ್ ಆಗೋದು. 1 and itself. ಈಗ ನೋಡ್ರಿ, 2 ಇಂದ ಡಿವೈಡ್ ಆಗುತ್ತೆ ಮತ್ತೆ 1 ಇಂದ ಡಿವೈಡ್ ಆಗುತ್ತೆ. ಎಲ್ಲ ನಂಬರ್, ಆಲ್ ದ ನಂಬರ್ಸ್ ಆರ್ ಡಿವಿಸಿಬಲ್ ಬೈ 1. ಆಲ್ ನಂಬರ್ಸ್ ಆರ್ ಡಿವಿಸಿಬಲ್ ಬೈ 1. ನೆನ್ಪಿಟ್ಕೊಳ್ರಿ. ಸೊ ಪ್ರೈಮ್ ನಂಬರ್ಸ್ ಅಂದ್ರೆ ಏನಪ್ಪಾ ಅಂದ್ರೆ, ಎನಿ ನಂಬರ್ ಡಿವೈಡೆಡ್ ಬೈ 1 and itself. 1 and itself ಅಂದ್ರೆ 1 ಮತ್ತು ಅದೇ ಸಂಖ್ಯೆ. ಸೊ ಈಗ 2 ಸಹ 2 ಈವನ್ ಪ್ರೈಮ್. ಸೊ 2 is also a prime. 2 is a prime. ಯಾಕೆಂದ್ರೆ 2 is divided by 1 and 2, but it is a even prime. ಇದೊಂದೇ even prime number ಇರೋದು ಅದೊಂದೇ. 2 is a even prime number. 2 is a prime number also. It is a even prime number. ಯಾಕೆಂದ್ರೆ 2 is a even number. Even number or odd number? Even number. 2 ಅನ್ನೋದು even ಆಡ? Even. ಪ್ರೈಮ್ ನಂಬರ್ಸ್ ಅಂದ್ರೆ ಏನು? ಪ್ರೈಮ್ ನಂಬರ್ಸ್ ಅಂದ್ರೆ ಸರ್, 1. ಅದು ಸೇಮ್ ನಂಬರ್, ಅದೇ ನಂಬರ್ ಇಂದ ಡಿವೈಡ್ ಆಗಬೇಕು ಮತ್ತೆ 1 ಇಂದ ಡಿವೈಡ್ ಆಗಬೇಕು. ಯಾವು? ಈಗ 9 ತಗೊಂತೀರಾ? 9 ತಗೊಂತೀವಿ ಅಂತ ಇಟ್ಕೊಂಡ್ರೆ 9 1 ರಿಂದ ಡಿವೈಡ್ ಆಗುತ್ತೆ.
3 ಇಂದ ಡಿವೈಡ್ ಆಗುತ್ತೆ, 9 ಇಂದ ಡಿವೈಡ್ ಆಗುತ್ತೆ. ಸೊ 9 ಪ್ರೈಮಾ? No, sir. ಪ್ರೈಮ್ ಅಂದ್ರೆ ಸೇಮ್ ನಂಬರು ಮತ್ತೆ 1 ಇಂದ ಡಿವೈಡ್ ಆಗವು. ಸೊ ಈಗ 9 is not a prime. 11, 13, so on. ಸೊ ಕ್ಲಿಯರಾ? Yes, sir. 2 ಬಗ್ಗೆ ಬರೆಸ್ತೀನಿ ನಾನು. 2 ಅಂದ್ರೆ 2 ನಾವೀಗ ಪ್ರೈಮ್ ಅಂತ ಬರ್ದ್ಬಿಟ್ಟಿದ್ದೀನಿ. ಯಾಕೆಂದ್ರೆ 2 is also divisible by 1 and 2. ಹೌದಾ? 2 1ರಿಂದ ಡಿವೈಡ್ ಆಗುತ್ತೆ ಮತ್ತೆ 2 ಇಂದ ಡಿವೈಡ್ ಆಗುತ್ತೆ. 100% ಪ್ರೈಮ್. ಬಟ್ ನಾವು ಅದನ್ನ ಈವನ್ ನಂಬರ್ ಅಲ್ಲಿ ಈವನ್ ನಂಬರ್ ಕೆಳ ಬರ್ತಿದೀವಿ. ಎಕ್ಸಾಂಪಲ್ ಬರಿಬೇಕಾದ್ರೆ 0, 2, 4, 6, 8 ಬರ್ತಿದೀವಿ ಇಲ್ಲ? ಈವನ್ ನಂಬರ್ ಅಲ್ಲಿ ನೋಡ್ರಿ, ಎಕ್ಸಾಂಪಲ್ಸ್ ಅಲ್ಲಿ 0, 2, 4, 6, 8 ಬರ್ದಿದೀವಿ ಇಲ್ಲ? Yes, sir. ಬರ್ದಿದೀವಿ ಇಲ್ಲ? Yes, sir. Yes, sir. Yes, sir. ಬರ್ದಿದೀವಿ ಇಲ್ಲ? ಬರ್ತಿದ್ದೀವಿ Yes, sir. 2 is a even prime. 2 only. Even prime number ಇರೋದು ಒಂದೇ, ಅದು 2. ನೆನಪಿರ್ಲಿ. ಸೊ ಈಗ ಏನ್ ಬರ್ಕೊಂಡ್ರಿ? ಈಗ ಪ್ರೈಮ್ ನಂಬರ್ಸ್ ಬರ್ಕೊಳ್ರಿ. ಪ್ರೈಮ್ ನಂಬರ್ ಇದೆ, a prime number is a prime number is a natural number greater than 1 ಮತ್ ನಾಟ್ ಎ ಪ್ರೈಮ್. ನೆನ್ಪಿಟ್ಕೊಳ್ರಿ, a prime number is a natural number greater than 1 that can a prime number is a natural number. ಏನಾದ್ರು ಡೌಟ್ ಇದ್ರೆ ಕೇಳ್ರಿ, ಬರ್ಕೋಬೇಕಾರೆ. ದಟ್ ಕ್ಯಾನ್ ಏನ್ ಬರ್ದ್ರಿ? ಎ ಪ್ರೈಮ್ ನಂಬರ್ ಇಸ್ ಎ ನ್ಯಾಚುರಲ್ ನಂಬರ್ greater than 1 that can only be divided by itself and One. ಕರೆಕ್ಟ್. ಅದೇ ಅದನ್ನೇ ಡಿವೈಡ್ ಮಾಡಿಸ್ಕೊಳ್ಳುತ್ತೆ ಮತ್ತೆ 1ರಿಂದ ಡಿವೈಡ್ ಆಗುತ್ತೆ. ಸೊ ಕ್ಲಿಯರಾ? Yes, sir. ಎಕ್ಸಾಂಪಲ್ 2, 3, 5, 7, 11, 13. ಈಗ ಏನಾದ್ರು ಡೌಟ್ ಐತಾ? ಪ್ರೈಮ್ ಈಸ್ ಎ ನ್ಯಾಚುರಲ್ ಗ್ರೇಟರ್ ದ್ಯಾನ್ 1 ಗಿಂತ ದೊಡ್ಡದಿರ್ಬೇಕು. ದಟ್ ಈಸ್ ಡಿವಿಸಬಲ್ ಬೈ 1 and itself. ನೆನಪಿರ್ಲಿ, ಅದೇ 1 ಮತ್ತು ಅದೇ ಸಂಖ್ಯೆಯಿಂದ ಭಾಗವಾಗೋಕೆ ನಾವು ಪ್ರೈಮ್ ನಂಬರ್ಸ್ ಅಂತ ಕರಿತೀವಿ. ಸೊ ಈಗ 2 ಅನ್ನ ನಾವು ಈವನ್ ನಂಬರ್ ಅಂಡರ್ ಎಕ್ಸಾಂಪಲ್ ಬರ್ತಿದೀವಿ, ಹೌದಾ? ಬಟ್ 2 is a ಪ್ರೈಮ್. ಎಂತ ಪ್ರೈಮ್? ಈವನ್ ಪ್ರೈಮ್. ಈಗ 2 ಅಂತ ಬರ್ಕೊಂಡ್ರಿ. ಈಗ ಈ 2 ಗೆ ಎಕ್ಸ್ಪ್ಲನೇಷನ್ ಕೊಡೋಣ ಒಂದಿಷ್ಟು, ನಿಮ್ ತಲೆ ಒಳಗಿರ್ಲಿ. 2 s is 2 yes 2 ಅಂತ ಬರ್ಕೊಂಡು yes 2 is a yes 2 is a prime number. ನಿಸರ್ಗ yes 2 is a ಬರ್ಕಂತ ಇದೆಯಾ ನಿಸರ್ಗ? Yes, sir. ಬರ್ಕಂತ ಇಲ್ಲ? Sir, ಬರ್ಕಂತ 2 ಅಂತ ಬರ್ಕೊಂಡು yes 2 is a prime number. ಪುಸ್ತಕ ಅಂಟು ಸಿಮ್ರಿತಿಡು a prime number ಸಾಹಿತ್ಯ Sir. ಆಮೇಲೆ ಬರೆಯುತ್ತೆ. A prime number is a natural number. A prime number
is a natural number. Natural number is only divisible by itself and 1. Itself and 1. ಕರೆಕ್ಟಾ? ಪ್ರೈಮ್ ನಂಬರ್ ಅನ್ನೋದು ನ್ಯಾಚುರಲ್ ನಂಬರ್, ಅದು ಯಾವ್ಯಾವ್ದ್ರಿಂದ ಡಿವೈಡ್ ಆಗುತ್ತೆ? itself and 1. Full stop. Therefore 2 is 2 ಬರೀರಿ, ನಂಬರ್ 2 ಬರೀರಿ. 2 ಬರೆದು is divisible by ಯಾವ್ಯಾವ್ದ್ರಿಂದ ಡಿವೈಡ್ ಆಗುತ್ತೆ? 2. 1 and 2. One and number itself. 1 and 2. 2. 1 and 2. 1 and 2. Stop. So it is a ಯಾವುದು? ಇಟ್ ಅಂದ್ರೆ ಯಾವುದು? 2. So it is a prime number. So it is a Prime number. Number. To stop. 2 is also the only ಸಾಹಿತ್ಯ ಮಾತಾಡಬಾರ್ದು. 2 is also the only even prime number. Even prime number. Clear? Yes, sir. 2 ಅನ್ನೋದು ಪ್ರೈಮ್ ನಂಬರ್ ಪಕ್ಕ. ಯಾಕೆ ಅಂದ್ರೆ ಅದಕ್ಕೆ ಎರಡೇ ಫ್ಯಾಕ್ಟರ್ಸ್ ಇರೋದು. ಯಾವುದು? 1 and 2. ಯಾವ ನಂಬರ್ ಇಂದ ಡಿವೈಡ್ ಆಗುತ್ತೆ? 2 ಯಾವ್ಯಾವ್ದ್ರಿಂದ ಡಿವೈಡ್ ಆಗುತ್ತೆ? 1 and number itself. 1 and number itself ಅಂದ್ರೆ ಯಾವ ನಂಬರ್ 1 and itself ಇಂದ ಡಿವೈಡ್ ಆಗುತ್ತೋ ಆ ನಂಬರ್ಸ್ ಎಲ್ಲ ಪ್ರೈಮ್ ನಂಬರ್ಸ್. 1 and itself ಬಿಟ್ಟು ಬೇರೆ ನಂಬರ್ ಇಂದ ಡಿವೈಡ್ ಆಗುತ್ತೆ ಅಂದ್ರೆ ಅದು ಪ್ರೈಮ್ ನಂಬರ್ ಅಲ್ಲ. ಕ್ಲಿಯರಾ? ಅಂದ್ರೆ 2 ಇಲ್ಲಿ ಇದು ಈವನ್ ಪ್ರೈಮ್ ನಂಬರ್. ನೋಡ್ರಿ, ನಾವು 2 ಅನ್ನ ಎಲ್ಲಿ ಬರ್ದಿದೀವಿ? ಆಡ್ ನಂಬರ್ ಅಲ್ಲಿ ಬರ್ದಿದೀವೋ ಈವನ್ ನಂಬರ್ ಅಲ್ಲಿ ಬರ್ದಿದೀವೋ? Even. ಸೊ ಬಟ್ ಆದ್ರೂನು ಸಹ ಇದು ಪ್ರೈಮ್. ಯಾಕೆ? ಇಟ್ ಈಸ್ divisible by 1 and 2. Itself. 1 and 2 itself. Clear? Yes, sir. ಏನಾರು ಡೌಟ್ಸ್ ಇದೆಯಾ? ನಾನು ಇವತ್ತು ನ್ಯಾಚುರಲ್ ನಂಬರ್ಸ್ ಅಂತ ಮಾಡಿದೆ. ಏನ್ ನ್ಯಾಚುರಲ್ ನಂಬರ್ಸ್ ಅಂದ್ರೆ? ನ್ಯಾಚುರಲ್ ನಂಬರ್ಸ್ ಆರ್ ಆಲ್ ಪಾಸಿಟಿವ್ Integers. Integers from 1 to infinity. 1 to infinity. Natural number also called as Counting counting numbers. example 1 2 3 4 5 6 7 up to infinity. ಅದಾದ್ಮೇಲೆ ನೆಕ್ಸ್ಟ್ ನಾನು even Even number, numbers. any number that is exactly divisible by 2. 2. ಯಾವ ನಂಬರು 2 ಇಂದ ಎಕ್ಸಾಕ್ಟ್ ಡಿವೈಡ್ ಆಗ್ತಾವೋ ಅವನ್ನ ಈವನ್ ನಂಬರ್ಸ್ ಅಂತ ಕರಿತೀವಿ. Yes, sir. ಎಕ್ಸಾಂಪಲ್ 0. So 0 is even. 0 is even. Yes, sir. Yes, sir. It is 2. 0 is completely divisible by 2. Yes, sir. ತೋರಿಸಿದೀನಿ ನಾನು ನಿಮಗೆ. 0 is completely divisible by 2. Therefore 0 is the even Number. ಹೌದಾ? Yes, sir. Odd numbers. A number that cannot be completely divisible by 2. ಆ ನಂಬರ್ ಯಾವುದೇ ನಂಬರ್ 2 ಇಂದ ಕಂಪ್ಲೀಟ್ ಆಗಿ ಡಿವೈಡ್ ಆಗಲ್ಲ ಅಂದ್ರೆ ಅಂತವಕ್ಕೆ ನಾವು ಏನ್ ಕರಿತೀವಿ? ಆಡ್ ನಂಬರ್ಸ್. Odd number. ಆಡ್ ನಂಬರ್ಸ್ ಎಕ್ಸಾಂಪಲ್ಸ್ ಯಾವುದು? 1 3 5 7 11. ಓಕೆನಾ? Yes, sir. ನೆಕ್ಸ್ಟ್ ಬಂದಿದ್ದು ನಾನು ಪ್ರೈಮ್ ನಂಬರ್ಸ್. Prime numbers. Prime numbers are the natural numbers
that are greater than 1. 1 is not in prime. Prime ಅಂತ ತಗೊಳಲ್ಲ. ತಗೊಂಡಿದೀವಾ? No, sir. ಪ್ರೈಮ್ ಅನ್ಬೇಕಾದ್ರೆ ಆ ನಂಬರ್ 1ರಿಂದ ಡಿವೈಡ್ ಆಗಬೇಕು ಮತ್ತೆ ಅದೇ ನಂಬರ್ ಇಂದ ಡಿವೈಡ್ ಆಗಬೇಕು, ಹೌದಲ್ವಾ? ಹಂಗಾಗಿ ಪ್ರೈಮ್ ಅಂತ ತಗೊಂಡಿಲ್ಲ. ಎ ಪ್ರೈಮ್ ನಂಬರ್ ಇಸ್ ಎ ನ್ಯಾಚುರಲ್ ನಂಬರ್ ಗ್ರೇಟರ್ ದ್ಯಾನ್ 1 that is divided by 1 and itself. Number itself. number itself. Itself. Now it is clear. Yes, sir. Yes, sir. ಇಲ್ಲ ಸರ್, ಇವತ್ತು ಎಲ್ಲೋ ಇದೀನಿ ಸರ್, ನಾನು ಎಲ್ಲೋ ಇದೀನಿ ಸರ್. ಏನ್ ಮಾಡಿದ್ರು ಮನೇಲಿ ಸ್ಪೆಷಲ್? ಚೆತ್ತು Sir. ಮಧ್ಯಾಹ್ನ ಏನ್ ಊಟ ಮಾಡಿದ್ದ? Sir, ಅನ್ನ. ಹಾ, ಅನ್ನ ಸಾರು. ಇವತ್ತು ಯಾಕೆ ಸಪ್ಪಗಿದ್ಯಾ? ಶೀತ ಆಗಿತ್ತಾ? No, sir. ನಾಳೆ ಮಂಗಳವಾರ, ನಾಳೆ ದೇವಸ್ಥಾನಕ್ಕೆ ಹೋಗೋದು. ಇವತ್ತೇ ನೀನ್ ದೇವಸ್ಥಾನಕ್ಕೆ ರೆಡಿ ಆಗಿ ಕೂತ್ಬಿಟ್ಟೆ? ಚೇತು No, sir. ಜೇಂಕ್ಸ್, ನಾನ್ ಮಾತಾಡ್ಸಿಲ್ಲ ಅಂದ್ರೆ ನಿದ್ದೆ ಮಾಡ್ಬಿಡ್ತಾರೆ ಕೆಲವೊಬ್ರು. No, ಆಯ್ತಾ? sir. ಜೇಂಕು ಅಂತಲ್ಲ, ಎಲ್ಲರೂ ಹಂಗೆ ಅಲ್ಲೇ ಫ್ಯಾನ್ ಗೀನ್ ಹಾಕ್ಬಿಟ್ಟಿದಾರೆ ಅನ್ಸುತ್ತೆ ನಿಮ್ನ ಕೂರ್ಸಿ. ಪಾಪ ಬಹಳ ಕಡಿತಿದ್ದೀರಿ ಅಂತೇಳಿ ಫ್ಯಾನು ಮತ್ತೆ ಮೊಬೈಲ್ ಎಲ್ಲ ಕೊಟ್ಟು ಕೂರ್ಸಿರ್ತೀರಿ. ಹಂಗೆ ತಣ್ಣಗೆ ಗಾಳಿ ಬಂದ್ಬಿಡುತ್ತಾ, ಹಂಗೆ ಶಿವ ಅಲ್ವಾ ಬವ್ವ? No, sir. ವೇದಿಕ್ ಹಂಗೆ ನಿದ್ದೆ ಹೋಗಿದ್ದ, ಒಳ್ಳೆ ಚೇರ್ ಹಾಕಿದಾರ, ಹಂಗೆ ಹೋಗಿದ್ದ. ಮತ್ ನಾನು ಮಾತಾಡ್ಸ್ದಂಗೆ ಬಂದ್ರು. ನಿಸರ್ಗನ್ ಚೇರ್ ಹಾಕಿದಾರ ಅಮ್ಮ, ಯಾಕೊತ್ತ ಮಲಗ್ತಾಳ ಅಂತ ಗೊತ್ತು ಅಲ್ವಾ ನಿಸರ್ಗ? Sir, ಇಲ್ಲ sir. ನನಗ್ ಗೊತ್ತಿತ್ತು ನಿಮ್ಮ ಅಮ್ಮ ಬಹಳ ಬುದ್ಧಿವಂತಿಕೆ ಮಾಡಿದಾರೆ. ನೀನ್ ಮಲಗ್ ಬಿಡ್ತೀಯ, ಎಲ್ಲಿ ಸಪೋರ್ಟ್ ಸಿಗುತ್ತಲ್ಲ, ನಿಮ್ಮನಂತಲ್ಲ, ಯಾರ ಸಪೋರ್ಟ್ ಸಿಗ್ಲಿ, ಸ್ವಲ್ಪ ಒಳ್ಳೆ ತಣ್ಣನ್ ಗಾಳಿ ಬಂತು ಅಂದ್ರೆ ಹಂಗ ಹೋಗ್ಬಿಟ್ಟಿರ್ತೀವಿ ಒಂದ್ 2 ನಿಮಿಷ. ಆಮೇಲೆ ಬಂದ್ಮೇಲೆ ಎಚ್ಚರ ಹಾ ಅಂದ್ಬಿಡ್ತೀವಿ ಅಲ್ವಾ ಫಾತಿಮಾ? No, sir. ನಿಮ್ಗೆ ಏನಾರು ಸಪೋರ್ಟ್ ಕೊಟ್ಟಿದಾರ? No, sir. No, sir. ಏನು ಕೊಟ್ಟಿಲ್ಲ? Yes, sir. ನಿಮ್ಗೆಲ್ಲರಿಗೂ ಒಳ್ಳೊಳ್ಳೆ ಹಾಸಿಗೆ ದಿಂಬು ಎಲ್ಲ ಹಾಕಿ ಕೂರ್ಸ್ಬೇಕು. ಪಾಪ ಬಹಳ ಕಷ್ಟ ಪಡ್ತಿದ್ದೀರಿ. ಪಾಪ ನೀವು ಅವ್ರಿಗೆ ಒಳ್ಳೆ ಏನೇನೋ ಹೆಲ್ಪ್ ಮಾಡ್ತಿದ್ದೀರಲ್ಲ. ನಿಮ್ ಪೇರೆಂಟ್ಸ್ ನಿಮ್ಗೆ ಹೆಲ್ಪ್ ಮಾಡ್ತಿದಾರೆ, ನೆನ್ಪಿಡ್ಕೊಳ್ರಿ. ಹೇಳ್ತಲ್ಲ, ನೀವು ಪೇರೆಂಟ್ಸ್ ಹೆಲ್ಪ್ ಮಾಡ್ತಾ ಇಲ್ಲ. ಹೇಳ್ತಲ್ಲ, ನಿಮ್ನೆಲ್ಲ ಆನ್ಲೈನ್ ಕ್ಲಾಸಿಗೆ ಸೇರಿಸಿ ಮತ್ತೆ ಮೊಬೈಲ್ ಕೊಟ್ಬಿಟ್ಟು ಇಂಟರ್ನೆಟ್ ಹಾಕ್ಸಿ ಕ್ಲಾಸ್ ಕೇಳಂಗ್ ಮಾಡಿದಾರೆ ಅಂದ್ರೆ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು ನೀವು. ಕೆಲವೊಬ್ರು ಆನ್ಲೈನ್ ಕ್ಲಾಸ್ ಕೇಳಕ್ಕೆ ನನ್ಗೆಲ್ಲ ಬರುತ್ತೆ ಅನ್ನೋರು ಇದಾರೆ. ಹೇಳ್ತಲ್ಲ, ಆ ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ಇತ್ತು ಅಂದ್ರೆ ಅವ್ರು ಓದಂಗೆ ನನ್ಗೆಲ್ಲ ಬರುತ್ತೆ ಅಂದ್ರೆ. ಹೇಳ್ತಲ್ಲ ಗೋವಾ Yes. ಐತಂಗಿದಾರೆ ನಿನಗೆ? No, sir. ಐತೇನೋ? No, sir. ಇಲ್ಲಿ ಬಂತ? ಈಗ ಅದ ಸರ್ವರ್ ಬಿಸಿ ಇದೆ ಬಿಡು, ರಾತ್ರಿ ಪುಷ್ ಮಾಡಿ 10 ಗಂಟೆ ಹಂಗೆ ಹೋಗುತ್ತೆ. ಅದು ಈ ಕೇಟು ಸರ್ವರ್ ಪ್ರಾಬ್ಲಮ್ ಇದ್ರೆ ರಾತ್ರಿ ಅದು ಇದು ಇವತ್ತು ಹೊಸದಾಗಿ ಓಪನ್ ಆಗಿದೆಯಲ್ಲ, ಹಂಗಾಗಿರುತ್ತೆ. ಈಗ ಬರೋಣ ಫ್ಯಾಕ್ಟರ್ಸ್. ಈಗ ಹೇಳ್ಕೊಟ್ಟಿದ್ದೆ ಅನ್ಸುತ್ತೆ. Yes, sir. ಬಂದಿದ್ಯಾ ನೀನು ಸಾಹಿತ್ಯ? Yes, sir, ಬಂದಿದೆ. ಆದ್ರೂ ಇವನ್ ಬಂದಿರ್ಲಿಲ್ಲ. ಚೇತು ಇದ್ದೇನ ನೀನು? No, sir. ಇದ್ಯಾ? No, sir. ನೋ. ಜೇಂಕು Yes, sir. ಇದ್ಯಾ ಫ್ಯಾಕ್ಟರ್ಸ್ಗೆ? Yes, sir. ಇದೆ. ವೇದಿಕ್ Sir. ಫ್ಯಾಕ್ಟರ್ಸ್ ಇದ್ಯಾ? Sir. ಇದ್ಯಾ? ಓಕೆ, ಆದ್ರೂ ಹೇಳ್ಬೋಣ. ಯಾರು ಇರ್ಲಿಲ್ಲ, ಸಮಯ ಇರ್ಲಿಲ್ಲ ಅಂಡ್ ಚೇತು ಇರ್ಲಿಲ್ಲ. ಸಾಹಿತ್ಯ ಇದ್ದೆ ನೀನು? ಸರ್ ಇದ್ದೆ. ಇದ್ದೆ, ವೆರಿ ಗುಡ್. ಸೊ ಹಂಗೆ ಸಿಂಪಲ್ ಆಗಿ ಹೇಳ್ಕೊಂತ ಹೋಗ್ತೀನಿ. ಸೊ ಈಗ ಫ್ಯಾಕ್ಟರ್ಸ್ ಆಫ್, ಮತ್ತೆ ಇಲ್ಲಿ ತೆಗೆದು ಯಾರ ಪುಣ್ಯಾತ್ಮರು ವೈ ಹಾಕ್ಬಿಟ್ಟಿರಿ, ಫ್ಯಾಕ್ಟ್ರಿ ಆಗ್ಬಿಡ್ತತೆ. ಗೊತ್ತಲ್ಲ, ಇದು ಫ್ಯಾಕ್ಟ್ರಿ ಅಲ್ಲ, ಫ್ಯಾಕ್ಟರ್ಸ್. ಸೊ ಈಗ ಫ್ಯಾಕ್ಟರ್ಸ್ ಆಫ್ 8. ಫ್ಯಾಕ್ಟರ್ಸ್ ಆಫ್ 8 ಅಂದ್ರೆ ನಾನು ಹೇಳ್ತಿದ್ದೀನಿ, ಸಮಾಧಾನ ಕೇಳ್ಕೊಂಡು ಎಲ್ಲರೂ ಕೇಳ್ಕೊಂಡಿದ್ದೀರಿ, ಮತ್ತೊಂದ್ಸಲ ಹೇಳ್ತಾ ಇದ್ದೀನಿ. 8 ಅನ್ನ ಯಾವ ಯಾವ ನಂಬರ್ಸ್
ಕಂಪ್ಲೀಟ್ ಆಗಿ ಡಿವೈಡ್ ಮಾಡ್ತಾವೋ ಆ ನಂಬರ್ಸ್ 8 ನ ಫ್ಯಾಕ್ಟರ್ಸ್. ಸೊ ನಾನು ಹೇಳ್ತೀನಿ 1 is the factor of every number. ಹೇಳಿದಿನ ಇಲ್ಲ? Yes, sir. Yes, One sir. is factor of every number. Jenko. 1 is the factor of every number. So 1. ಈಗ ಮತ್ತೆ ನಾನು ಹೇಳ್ತಿದ್ದೀನಿ ಪ್ರತಿಯೊಂದು ನಂಬರ್ ಇಂದ ನೋಡ್ಕೊಂತ ಹೋಗ್ಬೇಕು. 8 ಭಾಗ ಆಗುತ್ತಾ? Yes, sir. ಯಾವ್ದ್ರಿಂದ? 2 2 ಇಂದ. 2. ನೆಕ್ಸ್ಟ್ 3 ನೋಡ್ರಿ. No, sir. No, sir. No, sir. ಆಗುತ್ತೆ ಡಿವೈಡ್, ಆದ್ರೆ ರಿಮೈಂಡರ್ ಉಳಿಯುತ್ತೆ. ಇಲ್ಲಿ ಆಗಲ್ಲ. ನಮಗೆ ಡಿವೈಡ್ ಆಗಬೇಕು, ರಿಮೈಂಡರ್ ಏನ್ ಬೇಕಾಗಬೇಕು? 0. 0 ಬರ್ಬೇಕು. ಅಂತೋಕ ಫ್ಯಾಕ್ಟರ್ಸ್ ಅಂತ ಕರಿತೀವಿ. ಚೇತೋ Yes, sir. ಚೇತೋ Yes, sir. ನೆಕ್ಸ್ಟ್ ಯಾವ್ದು? ನಾವು ಸುಮ್ನೆ 4. ಹಾ ನೆಕ್ಸ್ಟ್ 8. ಸೊ ಕ್ಲಿಯರಾ? sir. ನಂಬರ್ ಮತ್ತ ಅದು ನ್ಯಾಚುರಲ್ ನಂಬರ್ ಕಂಪ್ಲೀಟ್ ಆಗಿ ಡಿವೈಡ್ ಮಾಡ್ಬೇಕು. ಆ ನಂಬರ್ನ ಯಾವುದೇ ನಂಬರ್ ಕಂಪ್ಲೀಟ್ ಆಗಿ ಡಿವೈಡ್ ಮಾಡಿದ್ರೆ ಆ ನಂಬರ್ಸ್ ಎಲ್ಲವೂ ಸಹ ಗಿವನ್ ನಂಬರ್ಸ್ ನ ಫ್ಯಾಕ್ಟರ್ಸ್ ಆಗ್ತವೆ. ಫ್ಯಾಕ್ಟರ್ಸ್ 4 1 2 4 8. ಆಮೇಲೆ ಒಂದ್ ಮಾತು ಹೇಳಿದೀನಿ, 1 is the factor of every number. ನೆನಪಿದೆಯಾ? Yes, sir. is the factor of every number. ಫ್ಯಾಕ್ಟರ್ಸ್ ಬರಿಬೇಕು ಅಂದ್ರೆ ಫಸ್ಟ್ 1 ಬರೀರಿ. ಅದಾದ್ಮೇಲೆ 8 ಅನ್ನ ಕಂಪ್ಲೀಟ್ ಆಗಿ ಡಿವೈಡ್ ಮಾಡೋದು ಯಾವ್ದು? 2. ಅದಾದ್ಮೇಲೆ 4. ಅದಾದ್ಮೇಲೆ 8. ಸೊ ಕ್ಲಿಯರಾ? ನೆಕ್ಸ್ಟ್ ಚೇತು ಕೇಳ್ತೀನಿ. ಚೇತು ಆದ್ಮೇಲೆ ಸಮಯ. ಫ್ಯಾಕ್ಟರ್ಸ್ ಆಫ್ 16. ಚೇತು Sir, 1. 1. ಓಕೆ 2. 2. 4. 4. Sir, 8. 8. And 16. 16. ಹಾ ಯಾವ ನಂಬರು 16. ಬರಾಗತ್ತೆ ಅಂತ? ಯಾವ ನಂಬರ್? 2 ಬರುತ್ತೆ. 2 ಅಂತ ಒಂದೆಲ್ಲ ಬರೋದು. 4 ಸಾಹಿತ್ಯ ಹೇಳ್ಕೊಡ್ತೀನಿ ನಾನೇ. ಈಗ 16 ಕೆಳಗೆ ಏನಿಲ್ಲ ಅಂದ್ರೆ ಏನಿರ್ತತೆ? 1. ಅಲ್ಲಿಗೆ 16 is equal to ಏನಾಗುತ್ತೆ? 16 ಆಗುತ್ತೆ. ಎಲ್ಲಾ ನಂಬರ್ 1 ಇಂದ ಡಿವೈಡ್ ಆಗುತ್ತೆ. ಆಮೇಲೆ 2 8 16, 2 8 16, 4 4 16, 8 7 16, 16 1 16. ಕ್ಲಿಯರಾ? ಈಗ ನಾನು ಫ್ಯಾಕ್ಟರ್ಸ್ ಆಫ್ 10 ಫ್ಯಾಕ್ಟರ್ಸ್ ಆಫ್ 10 ಹೆದರಿಕಬೇಡ, ಏನ್ ಬರುತ್ತೆ ಅದನ್ನ ಹೇಳು, ನಾನು ತಪ್ಪಿದ್ರೆ ತಿದ್ದುತ್ತೀನಿ. 2. ಫಸ್ಟ್ 1. 1. ಹಾ 2. 2 5. 5. 10. ಸಾಹಿತ್ಯ ಓದಿಬೇಡ, ಸಾಹಿತ್ಯ ನಿನ್ಗೆ ಓದ್ಬಿಡ್ತೀನಿ ಈಗ. ನೀನ್ ಅಲ್ಲಿ ಏನೋ ಹೆಲ್ಪ್ ಮಾಡಕ್ ಹೋಗ್ಬೇಡ. 10 ಮತ್ತೆ ಇದಾವ? No, sir. ಇದಾವ? No, sir. 1 2 5 10 ಮಾತ್ರ 10 ಇಂದ ಕಂಪ್ಲೀಟ್ ಆಗಿ ಡಿವೈಡ್ ಆಗ್ತವೆ. ಅದ್ ಬಿಟ್ಟು ಬೇರೆ ನಂಬರ್ ತಗೋಬಹುದು, ಆದ್ರೆ ಕಂಪ್ಲೀಟ್ ಆಗಿ ಡಿವೈಡ್ ಆಗಲ್ಲ. ಆಯ್ತಾ? ಸೊ ನಾವು ಟೇಕ್ ಡೌನ್ ದ ಡೆಫಿನಿಷನ್ ಆಫ್ ಫ್ಯಾಕ್ಟರ್ಸ್. Factors. A number that divides. A number that divides. A number that divides. A number that divides another number with. A number that divides another number with. Hello, ಎಲ್ಲೋಗಿದ್ದಾನೆ ಇವನು? ಅದಕ್ಕೆ ಈಗ ಆನ್ ಮಾಡಿಟ್ಟು ಹೋಗಿದ್ದಾನೆ. A number that divides another number with no reminder. ರಿಮೈಂಡರ್ ಅಂದ್ರೆ ಏನು? ರಿಮೈಂಡರ್ ಉಳಿಬೇಕು. ಏನು ಉಳಿಬೇಕು ರಿಮೈಂಡರ್? 0. 0. ಬೇರೆ
ಉಳಿದ್ರೆ ಅವು ಫ್ಯಾಕ್ಟರ್ಸ್ ಅಲ್ಲ. ಸಂಗತಿ ಬರ್ಕೊಳ್ರಿ ಎಕ್ಸಾಂಪಲ್ಸ್. ಸೊ ಈಗ ಫ್ಯಾಕ್ಟರ್ಸ್ ಯಾರು ನನಗೀಗ ಹೊಸ್ತಾಗಿರೋ ಯಾರಪ್ಪ ಅಂದ್ರೆ ಈಗ ಚೇತು ಅಂಡ್ ಸಮಯ. ಫ್ಯಾಕ್ಟರ್ಸ್ ಆಫ್ 12. ಸಮಯ ಹೇಳ. ಸರ್ 12 ಫ್ಯಾಕ್ಟರ್ಸ್. ಫ್ಯಾಕ್ಟರ್ಸ್ ಆಫ್ 12 ಹೇಳ. 1 ಓಕೆ. 2 ಹಾ 3 ಓದಿತೀನಿ ಈಗ. ಸಾಹಿತ್ಯ ಓದಿತೀನಿ ಈಗ. ಸರ್ ಹೇಳ್ಕೊಡ್ತಿಲ್ಲ. 3 ಇಂದ 12 ಭಾಗ ಆಗುತ್ತೆ ಇಲ್ಲ. 3 4 ಹಾ ನೆಕ್ಸ್ಟ್ 5 ನೋಡು. 5 ಹಾ ಫೈನಲ್ ಫೈನಲ್ 12 ಇದೆಯೇನೋ. ನೋ ಸರ್ 4 ಹಾ 4 4 ಹಾ ಆಮೇಲೆ 6 8 ಸರ್ 12 ಓಕೆ ಇಷ್ಟೇ ಫ್ಯಾಕ್ಟರ್ಸ್. ಚೇತನ್ ನಿನಗೆ ಕೊಡ್ಲಾನ ಈಗ. ಸರ್ 48 ಹೇಳ ಚೇತೋ. ಸರ್ 1 1 2 2 3 3 4 4 ಸುಮ್ನೆ ಅಂದಾಜಿಗೆ ಹೇಳ್ತಾ ಇದೀಯ ಭಾಗ ಆಗ್ತದ್ದು. ಸರ್ 6 ಹಾ 6 8 ದ 48 ಓಕೆ. ಸರ್ 8 ಹಾ 8 6 ದ 48 ಹಾ ಸರ್ 12 ವೆರಿ ಗುಡ್ ಹಾ ಸರ್ 16 16 ಸರ್ 24 ವೆರಿ ಗುಡ್ sir and 48 okay. These are the factors of 48 ಬರ್ಕಡಿ. ಎರಡು ಎಕ್ಸಾಂಪಲ್ ಬರ್ಕಡ್ರಿ. Yes sir. Over. Yes sir. Yes, sir. Next heading ಬರ್ಕಳಿ. Highest common factor HCF. Chet. Highest common factor. Common factor HCF. ಸೊ ಒಂದು ಪ್ರಾಬ್ಲಮ್ ಬರ್ಕೊಳ್ರಿ, ಅವಾಗ ಐಡಿಯಾ ಬರುತ್ತೆ. ಒಂದು ಪ್ರಾಬ್ಲಮ್ ಬರ್ಕೊಳ್ರಿ. ಫೈಂಡ್ ದಿ HCF ಆಫ್ 4 and 8. Find the HCF of 4 and 8. ವೇದಿಕ್ ನೋಡ್ಬೇಕೀಗ. HCF of 4 and 8. ಒಂದು ನಿಮಿಷ ನೋಡ್ರಿ.
ಸಾಹಿತ್ಯ ಯಾವುದೇ ನಂಬರಿಗೆ ಯಾವ 2 ನಂಬರ್ಸ್ ಕೊಡ್ಬೋದು 3 ನಂಬರ್ಸ್ ಕೊಡ್ಬೋದು HCF ಕೊಡೋದು ಬರೆಯಕ್ಕೆ. ಫಸ್ಟ್ ಚೇತು ಈಗ ಯಾವ್ಯಾವ ನಂಬರ್ HCF ಬರೀ ಕೇಳಿದಾನೆ 4 and 8 ಗೆ HCF ಬರೀ ಕೇಳಿದಾನೆ. ಸೊ ಅದಕ್ಕೆ ನಾವು ನಾವು ಫ್ಯಾಕ್ಟರ್ಸ್ ಆಫ್ 4 ಬರೀರಿ. ಫ್ಯಾಕ್ಟರ್ಸ್ ಆಫ್ 4 ಯಾವುದು ಸಮಯ 1 4 2 4 ನೆಕ್ಸ್ಟ್ ಅದೇ ರೀತಿ ಇನ್ನೊಂದು ನಂಬರ್ ಯಾವ್ದು ಕೊಟ್ಟಿದ್ದಾನೆ 8 1 2 4 8 ಕಾಮನ್ ಫ್ಯಾಕ್ಟರ್ಸ್ ಬರಿಬೇಕು. ಕಾಮನ್ ಫ್ಯಾಕ್ಟರ್ಸ್ ಅಂದ್ರೆ 4 and 8 ಅಲ್ಲಿ ಯಾವ್ಯಾವ ಇದಾವೆ 1 ಇದೆ 1 ಇದೆ ಓಕೆ ಸೊ 2 4 2 4 ಆಮೇಲೆ 4 ಚೇತು ವರ್ಕ ಬೆನ್ನತ್ತ ಚೇತ ಅರ್ಥ ಮಾಡ್ಕೊಳ್ಳಲಿ ಚೇತು. ಈಗ ನಾನೇನ್ ಮಾಡಿದೆ ಗೊತ್ತಾ HCF of 4 and 8 ಮಾಡ್ರಿ ಅಂತ ಹೇಳಿದೆ. ಎಲ್ಲ ಎಸ್ಕೇಪ್ ಆದ್ನಲ್ಲ ಕೇಳ್ಬಿಟ್ಟಿದೀನಿ ಅಂತ ಹೋಗ್ಬಿಟ್ಟಿದ್ದಾನೆ ಆಲ್ರೆಡಿ ಅವನು ಇರ್ಲಿ. ಸೊ ಈಗ HCF of 4 and 8 ಅವನೇ ಫೋನ್ ಮಾಡ್ದ ಏನ ಆಯ್ತಾಯ್ತಾಯ್ತಾಯ್ತಾಯ್ತು ಓಕೆ ಅವ್ನು ಕೇಳಿದಂತ ಆಡ್ರಿ ಪಾಠನ. ಈಗ ಸಮಯ HCF of 4 and 8 ಬರಿಬೇಕು. ಸಾಹಿತ್ಯ ಅಣ್ಣ ತಂಗಿ ಅಕ್ಕ ತಮ್ಮ ಜಗಳ ಆಡ್ಕೋಬೇಡ್ರಿ ನೀವು, ಆಮೇಲೆ ನೀವು ಇದು ಮಾಡ್ಕೊಂಡ್ರಿ. ಇಲ್ಲ ಸರ್ ಅವನು ಏನೋ ಕೇಳ್ದ ಅದಕ್ಕೆ ಹೇಳ್ತಾ ಇದ್ದೆ, ಅದು ಅರ್ಥ ಆಗ್ಲಿಲ್ಲ ಅಂದ. ಅದನ್ನ ಹೇಳ್ತೀನಿ ನಾನು ಇನ್ನೊಂದ್ಸಲ ಹೇಳ್ಕೊಡ್ತೀನಿ ನೋಡ. ಇಲ್ಲಿ ಈ 4 and 8 ಗೆ HCF ಬರೆಯ ಕೇಳಿದ್ದಾರೆ. ಸಮಯ ಏನ್ ಮಾಡಕಪ್ಪ ಅಂದ್ರೆ ಫ್ಯಾಕ್ಟರ್ಸ್ ಆಫ್ 4 ಬರಿಬೇಕು ಆಯ್ತಾ. ಫ್ಯಾಕ್ಟರ್ಸ್ ಆಫ್ 8 ಬರಿಬೇಕು. ಎರಡರಿಗೂ ಯಾವ್ಯಾವ ಇದಾವ್ ಬರೀರಿ. 1 ಇದೆ 1 ಇದೆ ಬರೀರಿ, 2 ಇದೆ 2 ಇದೆ ಬರೀರಿ, 4 ಇದೆ 4 ಇದೆ ಬರೀರಿ. ಈಗ ಬರ್ದಾದ್ಮೇಲೆ ನಿಮ್ಮ ಪ್ರಕಾರ ನನ್ನ ಪ್ರಕಾರ HCF ಮೀನಿಂಗ್ ಏನು? ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅಲ್ಲಿ ಇವು ಕಾಮನ್ ಫ್ಯಾಕ್ಟರ್ಸ್. ಸಮಯ ಚೇತೋ ಕಾಮನ್ ಫ್ಯಾಕ್ಟರ್ ಅಲ್ಲಿ ಹೈಯೆಸ್ಟ್ ಇರೋದು ಯಾವುದು? 4 ಯಾವುದು 4 HCF ಎಷ್ಟೀಗ 4 ಅಷ್ಟೇ. ಎಷ್ಟು ಈಜಿ ಇದೆ ಚೇತು? ಕಷ್ಟ ಐತಾ? ಸಮಯ ಕಷ್ಟ ಇದೆಯಾ? ಸಮಯ ನಿನಗೆ ಎಲ್ಲಿ ಡೌಟ್ ಇದೆ ಕೇಳು. ಈಗ ಫಸ್ಟ್ ಯಾವ ನಂಬರ್ದು HCF ಕಂಡುಹಿಡಿಯಕ್ಕೆ ಕೇಳ್ತಾನೋ ಎರಡೂ ನಂಬರ್ದು ಏನ್ ಬರಿಬೇಕು? ಫ್ಯಾಕ್ಟರ್ಸ್ ಬರಿಬೇಕು. ಎರಡರಾಗೂ ಕಾಮನ್ ಇರೋವು ಇಲ್ಲಿ ಇರ್ಬೇಕು ಇಲ್ಲಿ ಇರ್ಬೇಕು ಅಂತ ಬರೀರಿ. ಅದ್ರಾಗ ದೊಡ್ಡದು ಯಾವುದು? 1 2 4 ದೊಡ್ಡದು ಯಾವ್ದಪ್ಪ? 4. HCF of 4 and 8 is 4. ಕ್ಲಿಯರ್? ಸರ್ ನಿಮ್ಗಿಂತ ಮುಂಚೆ ಬರ್ದಕ್ಕೆ ಏನಾರ ಡೌಟ್ ಇದೆಯಾ? ಸಮಯ ನೋ ಸರ್. ಅವಳು ನೀನ್ ಕೇಳ್ಕೋಬೇಕು ಫಾತಿಮಾ, ನಿನ್ಗೆ ಏನಾರ ಡೌಟ್? SLC ನೀನೀಗ ನೆಕ್ಸ್ಟ್ ಇಯರ್ HCF ಇದೆ ಗೊತ್ತಾಯ್ತಲ್ಲ? ಸರ್ ಹೊಸ ಕೋರ್ಸ್ ಕ್ರಿಯೇಟ್ ಮಾಡಿ ನೋಡಿದೆ ಇವತ್ತು. ಎಸ್ ಸರ್. ಗೊತ್ತಾಯ್ತಲ್ಲ? ಯಾರೋ ಫ್ರೆಂಡ್ಸ್ ಇದ್ರೆ ಸೇರ್ಸ್ಬಿಡು. ಓನ್ಲಿ 1000 rupees ಅಷ್ಟೇ. ಅದಕ್ಕೆ ಓನ್ಲಿ ಇಂಟರ್ನೆಟ್ ಫೀಸ್ ಅಷ್ಟೇ ಕಟ್ಬೇಕು ನೀವು ಅಷ್ಟೇ. ಉಳಿದಿದ್ದೆಲ್ಲ ಪಾರ್ಟ್ ಆಫ್ ಫ್ರೀ. ಯಾರ ಇದಾರ ಫ್ರೆಂಡ್ಸ್? ಎಸ್ ಸರ್ ಇದಾರೆ. ಅಲ್ಲ ಈಗ ಸೇರ್ಸ್ಬಿಟ್ರೆ ಫಾತಿಮಾ ಆಸ್ ಅರ್ಲಿ ಆಸ್ ಪಾಸಿಬಲ್ 10th ಕ್ಲಾಸ್ ಸ್ಟಾರ್ಟ್ ಮಾಡ್ಬಿಡೋಣ ಫಾತಿಮಾ. ಯಾಕೆಂದ್ರೆ ನನ್ನ ಫೀಸ್ ಅಂದ್ರೆ ಈ ಹೊರಗಡೆ ಫೀಸ್ 4 ಹೌದಲ್ವಾ? ಆಮೇಲೆ ಹೆಂಗ್ ಗೊತ್ತ, ಜಸ್ಟ್ ಆಪ್ ಫೀಸ್ ಕಟ್ತಾ ಇರೋದು ನೀವು ಕಟ್ತಾ ಇರೋದು 1026 ರೂಪಾಯಿ ಏನ್ ಬರ್ತಿದ್ಯಲ್ಲ ಅದು ಆಪ್ ಫೀಸ್ ಕಟ್ತಾ ಇರೋದು. ನಾನು ಫ್ರೀ ಮಾಡ್ಕೊಡ್ತೀನಿ ನಿಮಗೆ. ಸೊ ದೋಸ್ ಹೂ ಆರ್ ಇಂಟ್ರೆಸ್ಟೆಡ್ ಅವರಿಗೆ ಜಾಯಿನ್ ಮಾಡಿಸ್ಬಿಡು. ಆಯ್ತಲ್ಲ? ಅಪ್ಪಂಗೆ ಹೇಳಿದ್ಯಾ? ನೋ ಸರ್. ಹಾ ಹೇಳು. ಈಗ ಮ್ಯಾಥ್ಸ್ ಚೇತು ಕನ್ನಡ ಮೀಡಿಯಂ ಇಂಗ್ಲಿಷ್ ಮೀಡಿಯಂ ಮ್ಯಾಥ್ಸ್ ಎರಡೂನು
ಸ್ಟಾರ್ಟ್ ಮಾಡ್ತಿದೀವಿ ಈಗ 10th ಅವರಿಗೆ. ಯಾರೋ ನಿಮ್ ಫ್ರೆಂಡ್ಸ್ ಇದ್ರೆ ಬರೀ 1026 ರೂಪಾಯಿ ಫೀಸ್ ಅಷ್ಟೇ, ಅದು ಅಂದ್ರೆ ಆಪ್ ಫೀಸು ಆಯ್ತಲ್ಲ, ಕ್ಲಾಸಿಗೆ ಏನಿಲ್ಲ, ಅವ್ರು ಕೇಳ್ಕೊಂಡ್ರೆ ಸಾಕು ಆಯ್ತಲ್ಲ. 10th ಅವ್ರಿಗೆ ಸ್ಟಾರ್ಟ್ ಮಾಡ್ತಾ ಇದೀವಿ. ಐ ಥಿಂಕ್ 25th ಆನ್ವರ್ಡ್ಸ್, ಮೇ 25th ಆನ್ವರ್ಡ್ಸ್ ಸ್ಟಾರ್ಟ್ ಮಾಡಿಸ್ಬೇಕು ಅಂತಿದೀವಿ. ಯಾರು ಇದ್ರೆ ಹೇಳ್ರಿ. ಸಾಹಿತ್ಯ ನೀನ್ ಇರಲ್ಲ, ಒಂಗಿರಣಕ್ಕೆ ಹೋಗ್ಬಿಡ್ತೀಯ. ಎಸ್ ಸರ್. ಓಕೆ, ನಿಸರ್ಗ ಯಾವಾಗ ಕ್ಲಾಸ್ ಸ್ಟಾರ್ಟ್? ನಿಸರ್ಗ ಸರ್ ಕ್ಲಾಸ್ ಯಾವಾಗ ಸ್ಟಾರ್ಟ್ ಆಗುವ? ಸರ್ ಸರ್ ಇವತ್ತಿಂದ ಸರ್ ನಮ್ದು ಸರ್ ಇವತ್ತಿಂದ. ನಾನೇನಾದ್ರು ಪಕ್ಕದ ಮನೆಯವ್ರನ್ನ ಕೇಳಿದ್ನಾ? ಸರ್ ನಾನ್ ನಿಮ್ದು ಅನ್ಕೊಂಡೆ ಸರ್. ಅಲ್ಲಿಗೆ ಹೋಗಿದ್ಯಾ ಕ್ಲಾಸಿಗೆ ಇವತ್ತು? ಸರ್ ಇಲ್ಲ. ಹೋಗಿಲ್ಲ? ಹೋಗ್ಬೇಡ ಬಿಡು, 29ನೇ ತಾರೀಕಿಗೆ ತನಕ ಆರಾಮ ಇರೋ, ಆಮೇಲೆ ಹೋಗಂತೆ. ಸರ್ ಇದು ವೆಡ್ನೆಸ್ಡೇ ಹೋಗ್ತೀವಿ. ಹೌದಾ? ಅದಕ್ಕೆ ವಾರ ನೋಡ್ತಿದ್ಯಾ? ನಾಳೆ ಮಂಗಳವಾರ ಹೋದ್ರೆ ಒಳ್ಳೇದಾಗಲ್ಲ, ಬುಧವಾರ ಹೋಗ್ಬೇಕು ಅಂತ ನಿಮ್ಮ ಅಮ್ಮ ಹೇಳಿದಾರಾ? ಇಲ್ಲ ಸರ್, ಒಂದ್ ಸ್ವಲ್ಪ ಹೋಮ್ವರ್ಕ್ ಇತ್ತು, ಹಾಲಿಡೇಸ್ ಹೋಮ್ವರ್ಕ್. ಪಾಸ್ ಆದ್ಮೇಲೆ ಎಂತ ಹಾಲಿಡೇ ಹೋಮ್ವರ್ಕ್? ನೀನ್ 6 ಪಾಸ್ ಆಗಿದೆಯಿಲ್ಲ? ಎಸ್ ಸರ್. ಪಾಸ್ ಆದ್ಮೇಲೆ ಹೋಮ್ವರ್ಕ್ ಕೊಡಬಾರ್ದು, ಫೇಲ್ ಆದವ್ರಿಗೆ ಹೋಮ್ವರ್ಕ್ ಕೊಡ್ಬೇಕು. ಓಕೆ, ಈಗ SCF ಬಗ್ಗೆ ಏನಾದ್ರು ಡೌಟ್ ಇದೆಯಾ? ಯಾವುದೇ ನಂಬರ್ SCF ಮಾಡ್ರಿ ಅಂದ್ರೆ ಯಾರಿಗಾರ ಐಡಿಯಾ ಇದೆಯಾ? ಸರ್ 2 ನಂಬರ್ಸ್ ಕೊಡ್ಲಿ, 3 ನಂಬರ್ಸ್ ಕೊಡ್ಲಿ, ಫಸ್ಟ್ ಆ ನಂಬರ್ ಏನ್ ಬರ್ಕಂತೀವಿ ಸರ್? ಫ್ಯಾಕ್ಟರ್ಸ್ ಬರ್ಕಂತೀವಿ. ಅವೆರಡರಲ್ಲೂ ಕಾಮನ್ ಫ್ಯಾಕ್ಟರ್ಸ್ ಬರ್ಕಂತೀವಿ. ಕಾಮನ್ ಫ್ಯಾಕ್ಟರ್ಸ್ ಅಲ್ಲಿ ಯಾವ್ದು ದೊಡ್ಡದಿರುತ್ತೋ ಅದೇ ಗಿವನ್ ನಂಬರ್ ನ SCF. ಒಂದ್ ಕೊಡ್ಲಾ? ಇನ್ನೊಂದು ಕೊಡ್ಲಾ? Find the HCF of HCF of 12 and 24. ಸರ್ ಆನ್ಸರ್ ಹೇಳ ಸರ್. ಸುಮ್ಮಿರಲ್ಲೇ, ಯಾಕಂಗ್ ಮಾಡ್ತೀಯಾ? ಬರಿಬೇಕು ಚೇತು, ಫ್ಯಾಕ್ಟರ್ಸ್ ಬರಿಬೇಕು. ಆನ್ಸರ್ ಹೇಳೋದು ಇಂಪಾರ್ಟೆಂಟ್ ಅಲ್ಲ, ಪ್ರೊಸೆಸ್ ಅನ್ನ ಕರೆಕ್ಟ್ ಆಗಿ ಕಲಿ. ಸರ್ ಆಗ್ಲಿ ತಡಿ. ಓವರ್ ಸರ್. ಓವರ್. ಸೊ ಈಗ ಸಮಯ್ ಅಂಡ್ ಚೇತು ಆಲ್ರೆಡಿ ಬೇರೆಯವ್ರು ಕಲ್ತಿದ್ದೀರಿ. ಈಗ ಸಮಯ್ ಏನ್ ಮಾಡ್ಬೇಕ ನಾವು? ಫ್ಯಾಕ್ಟರ್ ಯಾವ್ದು? 12 and 24. ವೆರಿ ಗುಡ್. ಫ್ಯಾಕ್ಟರ್ಸ್ ಆಫ್ 12 ಹೇಳಿ ನೀನೇ. ಈಗ ನನಗೆ ಗೊತ್ತಿಲ್ಲ. 1 12 1 1 2 2 3 3 4 4 5 ಓದಿದ್ದೀನಿ. 6 6 8 ನೋಡ್ಕೊಂತ ಹೋಗು, ಎಲ್ಲ ಮಗ್ಗಿಲ್ ನೋಡ್ಕೊಂತ ಹೋಗ್ಬೇಕು. ಆ ಸಾಹಿತ್ಯ ಕೆಳಕ್ ಹೋಗ್ಬೇಡ. ಸಾಹಿತ್ಯ ದಡ್ಡಿದಾಳೆ. ನೆಕ್ಸ್ಟ್ ಚೇತು, ಫ್ಯಾಕ್ಟರ್ಸ್ ಆಫ್ ಎಲ್ಲಿ ಬರುತ್ತೆ 16? ಸರ್ ಚೇತು 7 ನೀನು ಕಲ್ತಿಲ್ಲ ಅವ ಈಗ ಟೇಬಲ್ ಹೋಗ್ತಾನೆ. ಓದಿದ್ದೀನಿ ಈಗ. 3 3 4 6 6 6
ಹಾ 8, 8, 12, 12, ಹಾ and 24. 24. Now write the common factor. Factor. ಕಾಮನ್ ಫ್ಯಾಕ್ಟರ್ಸ್ ಇದು ಮಾಡ್ಕೊಂಡ್ ಬರ್ರಿ, ಟಿಕ್ ಮಾಡ್ಕೊಂಡ್ ಬರ್ರಿ. 1, 2, 2, ಎರಡರಲ್ಲಿ 2, 3, 3, 4, 6, ಮತ್ತೆ ಯಾವ್ದಾರು ಇದೆಯಾ? ಇದೆ 12, 12. ಕರೆಕ್ಟಾ? ಕರೆಕ್ಟಾ? Yes, sir. ಎಷ್ಟು? ನೋಡ್ಕ ಟೇಬಲ್ಸ್ ಬರ್ತಾನೆ. 12. ಸಮಯ ಹೇಳಿ. HCF of 12 and 24. HCF of 12 and 24. ಸಾಹಿತ್ಯ ಸುಮ್ಮನೆ ಸಾಹಿತ್ಯ ಕಾಮನ್ ಫ್ಯಾಕ್ಟರ್ಸ್ ಬರ್ದ್ಮೇಲೆ ಸಮಯ HCF ಹೇಳ್ಬೇಕಪ್ಪ. ಕಾಮನ್ ಫ್ಯಾಕ್ಟರ್ಸ್ ಅಲ್ಲಿ ಯಾವ್ದು ದೊಡ್ಡದಿರುತ್ತೋ 12. ಅದೇ 2 ನಂಬರ್ಸ್ಗೆ HCF ಅಂತ ಹೇಳಿದ್ದೀನಿ. ಯಾವ್ದು? 12. ಮತ್ತೆ ಏನೇನೋ ಹೇಳ್ಬಿಡ್ತೀನಿ ನೀನು. ಎಲ್ಲಿರ್ತೀಯ? ಕಾರಮಂಡಕ್ಕಿ ತಿಂತಿದ್ಯಾ? No, sir. ಬರ್ಕ ವೇದಿಕ್ ಟೀ ಬಂತ? ಶುಂಠಿ ಟೀ? ಇಲ್ಲ ಸರ್. ಕೊಡ್ಲಾ? ಲಾಸ್ಟ್ ಪ್ರಾಬ್ಲಮ್ ಕೊಡ್ಲಾ? HCF ಮುಗಿತತೆ. ನಾಳೆಗೆ LCM ಒಂದ್ ಹೇಳ್ಬಿಟ್ರೆ ಎಲ್ಲರೂ ಈಕ್ವಲ್ ಆಗ್ಬಿಡ್ತಿರಲ್ಲ? ಎಲ್ಲರೂ ಈಕ್ವಲ್ ಆಗ್ಬಿಡ್ತೀರ, ಹೌದಲ್ವಾ? ಚೇತು, LCM ಕೇಳಿದ್ದೀರ ನೀನು? Sir. LCM ಕೇಳಿದ್ಯಾ? Yes, sir. LCM ಕೇಳಿದ್ಯಾ? Yes, sir. ಆಯ್ತು. ಇದೊಂದ್ ಕ್ಲಾಸ್ ಇನ್ನೊಂದ್ ಕ್ಲಾಸ್ ನಾಳೆ ಹೇಳ್ಬಿಟ್ರೆ ಮುಗ್ದೋಗ್ಬಿಡುತ್ತಲ್ವಾ? Yes, sir. Yes, sir. ಓಕೆ. ಈಗ ಸೊ ಫ್ಯಾಕ್ಟ್ ಇದು ಬರೀ HCF ಮಾಡ್ರಿ. ಇನ್ನೊಂದು HCF ಆಫ್ $42 and 56. Nisarga ಹೇಳ್ತೀಯಾ ಫ್ಯಾಕ್ಟರ್ಸ್ ಆಫ್ 42? Yes, sir. ಹೇಳಿ ಮಿಸ್. Yes, sir.
1, ಹಾ 2, 2 ಹೋಗುತ್ತಾ 2 ಇಂದ ನೋಡಿದ್ರಾ? yes sir, ಓಕೆ ನೆಕ್ಸ್ಟ್ 3, 3 6, ಹಾ 4 ಇಂದ ಆಗಲ್ವಾ? ಆಗುತ್ತೆ ಇಲ್ಲ 4 ಇಂದ? ನೋಡಿ, No, ನಿಮಗೆ sir. ಗೊತ್ತಿಲ್ಲ. ಆಗಲ್ಲ No, sir. No, sir. ಆಗಲ್ಲ 5 ಇಂದನೂ ಆಗಲ್ಲ. No, sir. No, sir. 6 7 42 ಆಮೇಲೆ 7 6 42 Yes, 7 sir. 6 42 ಆಮೇಲೆ 14, 14, 14 ಕರೆಕ್ಟಾ? 14 ಆಮೇಲೆ 21, 21 ವೆರಿ ಗುಡ್. 42, ಲಾಸ್ಟ್ ಒನ್ ಈಸ್ 42, ಈಗ ಫ್ಯಾಕ್ಟರ್ಸ್ ಆಫ್ 56 it is meant for ಸಮಯ್. ಸಮಯ್ ಚಪ್ಪಿಂಡಾರಪ್ಪ 1. 1 ನಿಮ್ಮ ಅಕ್ಕನ ನೋಡ್ಕೊಂಡ? No, sir. ಹಾ ಹಾ 1, 3. ಲೆಟ್ ಒಂದ್ ಕೆಲಸ ಮಾಡು, ನಿನಗೆ ಗೊತ್ತಾಗಲ್ಲ ಅಂತ ಇದಕ್ಕ 56 ಅನ್ನ ಪಕ್ಕದಾಗ ತಗ. 2 2 4 1 ಉಳಿತು 16 2 8 16 ರಿಮೈಂಡರ್ 0. ಓ ಅಲ್ಲಿಗೆ 2 is the factor. ಅದು ಬಾಕ್ಸಿದ್ರೆ ಶೇಷ 0 ಉಳಿಬೇಕು, ರಿಮೈಂಡರ್ 0 ಉಳಿದ್ರೆ ಅದು ಫ್ಯಾಕ್ಟರ್. ನೆಕ್ಸ್ಟ್ 3. 3 ಆಗುತ್ತಾ? ಎತ್ತೋ Yes, sir. 3 ಆಗುತ್ತಾ? No, sir. 3 ಆಗುತ್ತಾ? ಫಾತಿಮಾ No, sir. 3 ಆಗಲ್ಲ. 3 ಆಗಲ್ಲ. ಓಕೆ No, sir. 4 ಟೇಬಲ್ಸ್ ಬಂದ್ರೆ ಬಂದ್ಬಿಡ್ತವೆ. 14 4 56 ನೋಡ್ರಿ. Yes, sir. 14 56 ಹೌದಲ್ವಾ? 4 Yes, sir. ಆಗುತ್ತೆ. ಬರುತ್ತೆ sir. ಹಾ ಆಮೇಲೆ 5 ಆಗಲ್ಲ. 6 ಆಗಲ್ಲ. No, ಹಾ sir. 7 is the 56. Yes, sir. ಆಗುತ್ತೆ. 56 Yes, ಆಮೇಲೆ sir. ಆಮೇಲೆ 8. 8, ಆಯ್ತು. ಆಮೇಲೆ Sir, 14. 14, ಆಮೇಲೆ 28. 28. ಓಕೆ sir. 56, 56. right. Common factors. You got the gap. 1, 2, 7 7, ಹಾ 14, 14 ಇದೆಯಾ? ಮತ್ ಕಾಮನ್ ಫ್ಯಾಕ್ಟರ್ಸ್ no, ನೋ. SCF 14, 40 ಇದಕ್ಕೆ ಅಪ್ಪಾಜಿ ಇದಾರನಾ? ಹಾ ಇಲ್ಲ ಸರ್, ಎಲ್ಲಿ ಕಳಿಸ್ದೆ? ತೋಟಕ್ಕೆ ಹೋಗಿದ್ದಾರೆ. ಹಾ ಆಯ್ತು ಎಲ್ಲರದು. ಫೈಂಡ್ ದಿ Yes, sir. HCF of 4 and 5. Find the HCF of 4 and 5. Four and 5. Sir, answer 1. ಪದ್ಧತಿ ಮಾಡಬಹುದಿತ್ತು. ಫ್ಯಾಕ್ಟರ್ಸ್ ಆಫ್ 4, ಫ್ಯಾಕ್ಟರ್ಸ್ ಆಫ್ 5, ಫ್ಯಾಕ್ಟರ್ಸ್ ಆಫ್ 4 Sir, ಯಾರಿದ್ದೀರಿ? prime number 1. ಫ್ಯಾಕ್ಟರ್ಸ್ ಆಫ್ 4 ಯಾವು?
1, 2, 4, 1, 5. Two. Correct? Common factors. 1. 1. HCF. 1. 1. One. ಯಾವ್ದಿದೆ ಅದೇ ಕ್ಲಿಯರಾ? ಈ ಕಾಮನ್ ಫ್ಯಾಕ್ಟರ್ಸ್ Yes, sir. ಅಲ್ಲಿ ಮಾಡೋ ಇದ್ರೆ ದೊಡ್ಡದಾದ್ ನೋಡ್ಬೇಕಿತ್ತು. ಕಾಮನ್ ಫ್ಯಾಕ್ಟರ್ಸ್ ಅಲ್ಲಿ ಇರೋದೇ ಒಂದು. ಯಾವ್ದು? 1. 1. Therefore HCF of 4 and 5 is 1. 1. so now clear? Yes, sir. Yes, sir. ಒಳ್ಳೆ ಇನ್ನೊಂದು. Yes, Yes, sir. sir. Find the HCF of 7 and 16. Sir, 7 and 7 and 16. Sir, 7 and answer 1. 7 and 16 ಮಾಡ್ರಿ. Sir, answer 1. ಗೊತ್ತೈತೆ ನನಗೆ ಅದು. ನೀನ್ ಲೆಕ್ಕ ಮಾಡು. ಫ್ಯಾಕ್ಟರ್ಸ್ ಬರೀ ಚೇತು. ಯಾವಾಗ್ಲೂ ಕಾನ್ಫಿಡೆನ್ಸ್ ಇರ್ಬೇಕು, ಓವರ್ ಕಾನ್ಫಿಡೆನ್ಸ್ ಬೇಡ. ಹೇಳ್ತೀರಿ ಫ್ಯಾಕ್ಟರ್ಸ್ ಆಫ್ 7. ಫ್ಯಾಕ್ಟರ್ಸ್ ಆಫ್ 7 ಯಾವ್ಯಾವು ಸಮಯ? ಫ್ಯಾಕ್ಟರ್ಸ್ ಆಫ್ 7. Sir, 1 and 7. 1 and 7, very good. Factors of 16, Fatima. Sir, 1. 1, 2. 2, ಈಗ ಬುಡ್ ಅಂತ ಬರೆಯುತ್ತಾನೆ. 4. 4. ಬರ್ದಿಲ್ಲ ಫಾತಿಮಾ ನೀನು? ಫಾತಿಮಾ ಬರ್ದಿಲ್ಲ ನೀನಲ್ಲಿ? Yes, sir. ಮಾಡಿಲ್ಲ ನೀನ್ ಲೆಕ್ಕನ? Sir, ಮಾಡಿದೀವಿ. ಮತ್ತೆ 1, 2, 4. What are the factors of 16? 8. Sir, 8. ಫಾತಿಮಾ ನೀನ್ ಬರ್ದಿಲ್ಲ, 16, ಮಾಡಿಲ್ಲ sir. ನೀನ್ ಲೆಕ್ಕ ಮಾಡ್ತಾ ಇಲ್ಲ ಅಂತ. No, sir, ಮಾಡಿದೀವಿ. ಮತ್ ಮಾಡಿದ್ಮೇಲೆ ಎಲ್ಲೋಯ್ತು? ಫಾತಿಮಾ Sir. ಮಾಡಿದಿಲ್ಲ, ಕರೆಕ್ಟ್ ಆಗಿ ಹೇಳು. ಪ್ರಾಂಪ್ಟ್, ಬಿ ಪ್ರಾಂಪ್ಟ್. Yes, sir, ಮಾಡಿದೀವಿ. ಮಾಡಿದ್ಮೇಲೆ 8 ಹೇಳ್ಬೇಕಿತ್ತಲ್ಲ, ಇಷ್ಟ ತನಕ ಬೇಕು ಹೇಳಕ್ಕೆ. ಮತ್ತೆ ಲಾಸ್ಟ್ ಒನ್ Sir, 16. 16. Now write common factor. factors. ಯಾವುದು? 1. 1. ಕಾಮನ್ ಫ್ಯಾಕ್ಟರ್ ಯಾವ್ದು ಇಲ್ಲ, ಒಂದೇ ಇರೋದು. ಅದಕ್ಕೆ ಆಳೂರಿಗೆ ಉಳ್ದವನೇ ಗೌಡ ಅಂತಾರಲ್ಲ, ಹಂಗೆ. HCF ಯಾವ್ದು? 1. 1. HCF 1. ಸೊ ನಾವು ಕ್ಲಿಯರ್. HCF ಕೊಟ್ರೆ Yes, sir. ನಂಬರ್ Yes. ಮಾತ್ರ ನಾನು ಮಾಡ್ತಿರೋದು. ಆಲ್ಜಿಬ್ರಿಕ್ ಟರ್ಮ್ ನೀವು ಮಾಡ್ತಾ ಹೋದ್ರೆ ಐಡಿಯಾ ಬರ್ತದೆ, ಗೊತ್ತಾಯ್ತಲ್ಲ? ನಾನು ಅದ್ ಮಾಡ್ತಾ ಇಲ್ಲ, ನಾನು ನಂಬರ್ಸ್ ಅಷ್ಟೇ ಮಾಡಿಸ್ತಾ ಇರೋದು, ಗೊತ್ತಾಯ್ತಲ್ಲ ಈಗ? ಓಕೆನಾ? ಸೊ ಈಗ HCF ಬಗ್ಗೆ ಯಾರಿಗಾರ ಡೌಟ್ ಇದೆಯಾ? No, sir. No, sir. No, sir. ಹೋಮ್ವರ್ಕ್ ಕೊಡ್ಲಾ? Yes, sir. Yes, sir. Yes, sir. 3 digits ಮಾಡ್ರಿ. ಈಗ 3 digits Yes, ಒಂದು sir. ಮಾಡ್ರಿ. ಹಾ, sir. Find the HCF of 6, 12 and 42. 6, 12 and 42. Find the HCF of 6, 12 and 42. First you write down the factors of 6, 12 and 42.
So now write factors of 6. ಆಗ್ಲೇ ಅವಸರ ಇಲ್ಲ, ನೀವೆಲ್ಲರೂ ಮಾಡಿ ಇಟ್ಕೊಳ್ರಿ ಆನ್ಸರ್ನ. ನಾನು ಮಾಡಿದ್ಮೇಲೆ ನೀವು ರೈಟ್ ಹಾಕೋಬೇಕು. ಸಮಯ ಜಾಸ್ತಿ ಆತೇನೋ ತಿಂದಿದ್ದು? ನಿಸರ್ಗ ಎಲ್ಲೋದವ? ನಿಸರ್ಗ ಟೀ ಕುಡಿಯಕ್ ಹೋಗ್ಬಿಡ್ತಾಳಕ್ಕೆ, ಬಿಟ್ಬಿಟ್ಟು ನನ್ ಬಿಟ್ಬಿಟ್ಟು ಹೋಗ್ಬಿಡ್ತಾಳ. ಅದೊಂದ್ ಕೆಟ್ಟ ಅಭ್ಯಾಸ ಇದೆ ಅವಳಿಗೆ. ಸರ್ರಿ ಬರ್ಬೋದಾ? ಸರ್ರಿ ಕೊಡ್ಬೇಕಾಗತ್ತಂತೆ, ವಿಡಿಯೋ ಮ್ಯೂಟ್ ಮಾಡ್ಬಿಡ್ತಾಳೆ. ಸರ್ ಇಲ್ಲ ಸರ್, ನೀರ್ ಕುಡಿಯಕ್ ಹೋಗಿತ್ತು. ವೆರಿ ಗುಡ್. ನೀರ್ ಕುಡಿಯಕ್ ಹೋಗ್ಬೋದಾ? ಹೋಗ್ಬೇಕು. ನಾನೇ ಇಟ್ಕಂತ ಹೇಳಿದಿನಲ್ಲ, ಪಕ್ಕದಲ್ಲೇ ಇಟ್ಕಂತ ಹೇಳಿದಿನಲ್ಲ. ಬರಿ ಅಂದ್ರೆ ಇಲ್ಲಿ ಬರೀತಿಲ್ಲ. ಸರ್ ಮರ್ತಾಯ್ತು ಸರ್. ఏ చేతు ఎక్కడ పోంట్రా చేతు? ಹೇಳಿ ಈಗ. ಓವರ್. ನಿಸರ್ಗ ಮಾಡಿದ್ಯಾ? ನಿಸರ್ಗ ಓಕೆ. ಫ್ಯಾಕ್ಟರ್ಸ್ ಆಫ್ 6 ಯಾರು ಹೇಳ್ತೀರಿ? ವೇದಿಕ್ ಹೇಳ್ತೀಯಾ? ಹೇಳಪ್ಪ. 1 2 3 6. 1 2 3 6. ಫ್ಯಾಕ್ಟರ್ಸ್ ಆಫ್ 12. ನಿಸರ್ಗ ಬರ್ದಿನಲ್ಲಿ ನಿಸರ್ಗ 12. ಬೇಡ. ಫಾತಿಮಾ. Sir, 1 2 3 4 6 12. 6 12. Factors of 48. ಸಾಹಿತ್ಯ. ಮೈಕ್ ಆನ್ ಮಾಡ್ಕೊ. 1 1 2 2 3. 3 ಆಗುತ್ತಾ ನೋಡು? ಎಸ್ ಸರ್. ಆಗುತ್ತಾ? ಎಸ್ ಸರ್. 3 ಓಕೆ. 6 6 ಆಗಲ್ಲ. 6 7 7 14 14 21 21 42. 42. Now write common factors. ಹೇಳ್ತೀರಿ ಈಗ? 1 1 1 ಓಕೆ. ನೆಕ್ಸ್ಟ್ 2 2 2. ಸರ್ 3 ಆಮೇಲೆ 6 ಎಲ್ಲೋಗಿದೆ ನಿಸರ್ಗ? ಸರ್ ನೀರ್ ಕುಡಿಯಕ್ ಹೋಗಿದ್ದೆ. ಮತ್ತೊಂದ್ಸಲ ಹೋಗಿದ್ದೆ ನೀರ್ ಕುಡಿಯಕ್ಕೆ? ಸರ್ ಇಲ್ಲ ಸರ್. ಓಕೆ. ಮತ್ತೆ ಮತ್ತೆ ಅಷ್ಟೇ ಸರ್. ನೋ ಸರ್. Sir, 6. 6 ಕ್ಲಿಯರಾ? Yes Yes, sir. ಸರ್ ಕ್ಲಿಯರಾ? ಎಸ್ ಸರ್. SCF ಮಾಡಕ್ಕೆ ನಂಬರ್ಸ್ SCF ಕೊಟ್ರೆ ಎಂತ ಪ್ರಾಬ್ಲಮ್ಸ್ ಕೊಟ್ರು ಮಾಡ್ತೀರಾ? ಸರ್ ಕಾನ್ಫಿಡೆನ್ಸ್ ಓವರ್ ಕಾನ್ಫಿಡೆನ್ಸ್? ಕಾನ್ಫಿಡೆನ್ಸ್ ಅಷ್ಟೇ ಇರ್ಬೇಕು. ಓವರ್ ಕಾನ್ಫಿಡೆನ್ಸ್ ಇತ್ತು ಅಂದ್ರೆ ಹಾಳಾಗ್ಬಿಡ್ತೀವಿ. ಸೊ ಹೋಮ್ ವರ್ಕ್ ಬರ್ಕಾಡ್ರಿ. ಫೈಂಡ್ ದಿ HCF ಆಫ್ ಒಂದೇದು. ಫೈಂಡ್ ದಿ HCF ಆಫ್ ಒಂದೇದು 12 and 20. 12 and 20. Yes sir. 12 and 20. Second one. 36 and 9. Second one. 36 and 9. 14 and 28. 14 and 28. 10 and 40. 10 and 40.
ಓಕೆನಾ? ಇವನು ಮಾಡಿ Okay, sir. ಹಾಕ್ಬೇಕು 7:30 Yes, sir. ಸರ್ಗ Yes, sir. ಆಗ್ತಿರಲ್ಲ? Yes, sir. ಓಕೆ ಎಲ್ಲ ಬಾಯ್ ಅಣ್ಣ. Yes, ಬಾ sir. ನೋಡ್ರಿ ವೇದಿಕ್ ಭಾರಿ ಕಷ್ಟಪಟ್ಬಿಟ್ಟಂಗ ಹಂಗ ರೆಸ್ಟ್ ಮಾಡ್ಬಿಟ್ಟಂಗ 1 ನಿಮಿಷ ಹಿಂಗ್ ಬಿಟ್ಟ ತಕ್ಷಣ ಅಬ್ಬೋ ಹಿಂಗ್ ಅನ್ಬಿಟ್ಟ. ಎಷ್ಟು ಕಷ್ಟಪಟ್ಟ ನೋಡ್ರಿ. ನಾನು ಇಲ್ಲಿ 1.5 ಗಂಟೆ ನಿಂತಿದ್ದೀನಿ ನಾನು. ನಾನೆಲ್ಲರೂ ಕೂತಿದ್ದೀನಾ ಫಾತಿಮಾ? 1.5 ಗಂಟೆ sir. ನಿಂತಿದ್ದೀನಿ ನಾನು. ಅವ್ನು 1.5 ಗಂಟೆ ಕೂತು ಆಗ್ಲೇ ರೆಸ್ಟ್ ಮಾಡ್ಬಿಟ್ಟ. ಓಕೆ ಬಾಯ್. Bye, sir. Bye, sir. Bye, sir. Have a nice day, sir. ಥ್ಯಾಂಕ್ ಯು